ಜೈ ಹಿಂದ್ ಫ್ರೆಂಡ್ಸ್. ಸೊ ವೆಲ್ಕಮ್ ಟು ದಿ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋ ಮುಖಾಂತರ ನಾವೇನಪ್ಪಾ ಅಂತಂದ್ರೆ ಇವತ್ತು SSC CHSL 2024ನೇ 2/7/2024 ನಡೆದಂತ ಎರಡನೇ ಶಿಫ್ಟ್ಗೆ ಸಂಬಂಧಪಟ್ಟಂಗೆ ರೀಸನಿಂಗ್ ಪ್ರಶ್ನೆಗಳನ್ನ ಇವತ್ತೇನಪ್ಪಾ ಅಂದ್ರ ನಾವು ನೋಡೋಣ. ಸೊ ಈ ರೀಸನಿಂಗ್ ಪ್ರಶ್ನೆಗಳೇನಪ್ಪಾ ಅಂತಾರೆ ನೋಡ್ರಿ, ಸೊ ಯಾವ ರೀತಿ ಮಾಡ್ಬೇಕು, ಸೊ ಏನಿದೆ ಅಂತೇಳಿ ನೋಡೋಣಂತೆ. ಸೊ ಹಾಗಾದ್ರೆ ನೋಡ್ರಿ, ಇಲ್ಲಿ ನಾವು ನೋಡ್ಬೇಕಾದ್ರೆ ನೋಡ್ರಿ, ಸೆಲೆಕ್ಟ್ ದ ಆಪ್ಷನ್ ದಟ್ ರಿಲೇಟೆಡ್ ಟು ದ 5th ಟರ್ಮ್. ಓಕೆ ನೋಡ್ರಿ, ಅಂದ್ರೆ ಏನು 5th ಟರ್ಮ್ 6th ಟರ್ಮ್ ಸಂಬಂಧ ಇರ್ತದ, ಹಂಗೆ 2nd ಟರ್ಮ್ 3rd ಟರ್ಮ್ ಇರ್ತದ, ಅದೇ ರೀತಿ 1st ಟರ್ಮ್ 2nd ಟರ್ಮ್ ಸಂಬಂಧಪಟ್ಟಂಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ ನಿಮಗ. ಸೊ 5ನೇದು 6ನೇಗೆ ಯಾವ ರೀತಿ ಸಂಬಂಧಪಟ್ಟಿದೆ. ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ 13 ಇದ್ದಿದ್ದು ಎಷ್ಟಾಗಿದೆಪ್ಪ ಅಂದ್ರೆ 130 ಆಗ್ಬೇಕಾದ್ರೆ, ಸೊ 13 ಹತ್ತಲೇ 136, ಇಲ್ಲಿ ಏನಾಗುತ್ತೆ 15 ಹತ್ತಲೇ 150 ಆಗ್ತದೆ. ಬಟ್ ಇರೋದು ಎಷ್ಟಪ್ಪ ಅಂತಾರೆ 180 ಇದೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಟ್ರಿಕ್ ಯೂಸ್ ಮಾಡಿರಬಹುದು. ಸೊ ಹಾಗಾದ್ರೆ ಏನ್ ಟ್ರಿಕ್ ಯೂಸ್ ಮಾಡಬಹುದು ಅಂತ ನಾವು ನೋಡ್ಬೇಕಾದ್ರೆ ನೋಡ್ರಿ, ಸೊ ಇಲ್ಲಿ ನಾವು ನೋಡ್ಬೋದು 13 ಸ್ಕ್ವೇರ್ ಎಷ್ಟು ಬರ್ತದ ಅಂತಾರೆ 169 ಬಂದಾಗ. ಸೊ 13 ಸ್ಕ್ವೇರ್ ಎಷ್ಟು 169 ಆದ್ರೆ ಅದರಲ್ಲಿ ನೋಡ್ರಿ 13 ಮೂರ್ಲೆ ಎಷ್ಟಪ್ಪ ಅಂತಂದ್ರೆ 13 ಮೂರ್ಲೆ ಎಷ್ಟು 39 ಆಗ್ತದೆ. ಇದರೊಳಗ 39 ಮೈನಸ್ ಮಾಡಿದಾಗ 130 ಬರ್ತಾ ಇದೆ. ಸೊ ದಟ್ ಈಸ್ ನಥಿಂಗ್ ಬಟ್ ನೋಡ್ರಿ 13 ಸ್ಕ್ವೇರ್ 169 ಆದ್ರೆ ದೆನ್ 13 3s, ಸೊ 13 3s ಎಷ್ಟು 39. ಹಾಗಾದ್ರೆ ಆ 39 ಮೈನಸ್ ಮಾಡಿದಾಗ ಎಷ್ಟು ಬರ್ತಾ ಇದೆ 130 ಆದ್ರೆ ಇಲ್ಲಿ ನೋಡ್ರಿ 15 ಇದೆ. ಹಾಗಾದ್ರೆ 15 ಸ್ಕ್ವೇರ್ ಎಷ್ಟಪ್ಪ ಅಂತಾರೆ ನೋಡ್ರಿ 225 ಆಗ್ತದೆ. ಹಾಗಾದ್ರೆ 15 ಮೂರ್ಲೆ ಎಷ್ಟು 45. ಓಕೆ, ಈ 45 ಇದ್ರಾಗ ಮೈನಸ್ ಮಾಡಿದಾಗ ಎಷ್ಟು ಬಂದಿದೆ 180 ಬರ್ತಾ ಇದೆ. ಸೊ ಹಾಗಾದ್ರೆ ಇದು ಕೂಡ ಕರೆಕ್ಟ್ ಆಗ್ತಾ ಇದೆ, ರೈಟ್. ಸೊ ದೆನ್ ಸಿಮಿಲರ್ಲಿ ಇಲ್ಲೂ ಕೂಡ ನಾವು ಅದೇ ರೀತಿ ಮಾಡ್ಬೇಕು. ಹಾಗಾದ್ರೆ 20 ಸ್ಕ್ವೇರ್ ಎಷ್ಟಪ್ಪ ಅಂತಾರೆ, ಸೊ ಎಷ್ಟು ಬರ್ತಾ ಇದೆ 400 ಬರ್ತದೆ. ಸೊ ದೆನ್ ಹಾಗಾದ್ರೆ 20 ಮೂರ್ಲೆ ಎಷ್ಟಪ್ಪ ಅಂತಾರೆ 60 ಆಗುತ್ತೆ. ಈ 400ರಲ್ಲಿ 60 ಮೈನಸ್ ಮಾಡಿದ್ರೆ ನೋಡ್ರಿ, ಸೊ ಆನ್ಸರ್ ಬರ್ತಾ ಇದೆ 340. ಸೊ ದ ಆಪ್ಷನ್ ಏನಪ್ಪಾ ಅಂದ್ರೆ 340 ಸರಿಯಾದಂತ ಉತ್ತರ ಅಂತ ಹೇಳ್ತೀವಿ. ಸೊ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತಾರೆ ಮತ್ತೊಂದು ಸಾರಿ ನೀವೇನ್ ಮಾಡ್ಬೋದು, ಈ ವಿಡಿಯೋನ ಪಾಸ್ ಮಾಡಿ ಸೊ ಸ್ಲೋ ಆಗಿ ನೋಡಿದ್ರೆ ಖಂಡಿತವಾಗಿಯೂ ಅರ್ಥ ಆಗ್ತದೆ. ಸೊ ದೆನ್ ಹಾಗಾದ್ರೆ ದ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಾರೆ, ಎಸ್. ಸೊ ಅಗೇನ್ ಇಲ್ಲಿ ಲೆಟರ್ ಕ್ಲಸ್ಟರ್ ಇದೆ, ರೈಟ್. ಸೊ ಹಾಗಾದ್ರೆ ಇಲ್ಲಿ 4 ಲೆಟರ್ ಕ್ಲಸ್ಟರ್ ಗಳನ್ನು ಕೊಟ್ಟಿದ್ದಾರೆ. ಈ 4 ಲೆಟರ್ ಕ್ಲಸ್ಟರ್ ಗಳಲ್ಲಿ ಸೊ ಒಂದು ಯಾವುದು ವಿಭಿನ್ನವಾಗಿದೆ ಅಂತ ಕೇಳ್ತಾರೆ. ಹಾಗಾದ್ರೆ 3 ಏನಾಗಿರ್ತಾವಪ್ಪ ಅಂತಾರೆ ಒಂದೇ ರೀತಿಯಾಗಿರ್ತಾವ, ಒಂದ್ ಏನಾಗ್ತಪ್ಪ ಅಂತಂದ್ರೆ ಸೊ ಡಿಫ್ರೆಂಟ್ ಆಗಿರ್ತದ. ಸೊ ಹಾಗಾದ್ರೆ ಏನ್ ಡಿಫ್ರೆಂಟ್ ಇದೆ. ಸೊ ಹಾಗಾದ್ರೆ ನೋಡ್ರಿ, ನಾವ್ ಇಲ್ಲಿ ನೋಡ್ಬೇಕಾದದ್ದು ಏನಂತಂದ್ರೆ YBB ಇದೆ, GJD, MPJ, ಹಾಗಾದ್ರೆ DGB. ಇದ್ರೊಳಗೆ ಯಾವ್ದು ಆಡ್ ಒನ್ ನೈಟ್ ಇದೆ, ರೈಟ್. ಸೊ ಇದ್ರಾಗ ನಾವು ನೋಡ್ಬೇಕಾದ್ರೆ ನೋಡ್ರಿ, ಸೊ Y ಅಂತಂದ್ರೆ 25th ಲೆಟರ್, V ಅಂತಂದ್ರೆ 22nd ಲೆಟರ್, ರೈಟ್. ಸೊ ಇವು ಎರಡರ ವ್ಯತ್ಯಾಸ ಎಷ್ಟಾಗೈತಿ 3 ಆಗ್ತಾ ಇದೆ. ಸೊ ಹಾಗಾದ್ರೆ ನೋಡ್ರಿ, ಸೊ ಅದೇ ರೀತಿ ನೋಡ್ರಿ ಜಿ ಅಂತಂದ್ರೆ 7th ಲೆಟರ್, ಡಿ ಅಂತಂದ್ರೆ 4th ಲೆಟರ್. ಸೊ ಇವ್ರ ನಡುಕಿನ ವ್ಯತ್ಯಾಸನು ಕೂಡ ಏನಾಗ್ತಾ ಇದೆ 3 ಆಗ್ತಾ ಇದೆ. ಸೊ ದೆನ್ ಹಾಗಾದ್ರೆ ನೋಡ್ರಿ, ಎಂ ಅಂತಂದ್ರೆ ನೋಡ್ರಿ ಸೊ 13ನೇ ಲೆಟರ್, ಸೊ ಜೆ ಅಂತಂದ್ರೆ 10ನೇ ಲೆಟರ್. ಸೊ ಇವ್ರ ನಡುಕಿನ ವ್ಯತ್ಯಾಸ ಕೂಡ 3 ಆಗ್ತಾ ಇದೆ. ಸೊ ಆದ್ರೆ ಅದೇ ರೀತಿ ಇಲ್ಲಿ ನಾವು ನೋಡಿದಾಗ ನೋಡ್ರಿ, ಸೊ ಡಿ 4ನೇ ಲೆಟರ್ ಆದ್ರೆ, ಸೊ ಬಿ ಏನಪ್ಪಾ ಅಂದ್ರೆ 2ನೇ ಲೆಟರ್ ಆಗ್ತಾ ಇದೆ. ಬಟ್ 4ರಲ್ಲಿ 2 ತೆಗೆದ್ರೆ ಏನ್ ಬರ್ತಾ ಇದೆ 2 ಬರ್ತಾ ಇದೆ. ಸೊ ಹಾಗಾದ್ರೆ ಇದರಲ್ಲಿ ಆಡ್ ಒನ್ ಯಾವತ್ತಪ್ಪ ಅಂತಂದ್ರೆ ದ ಆಪ್ಷನ್ ಡಿ ಅಂತ ಹೇಳ್ತೀವಿ. ಓಕೆ, ಇದನ್ನ ನಾವು ಇನ್ನೊಂದು ಪದ್ಧತಿಯಿಂದ ಬಿಡಿಸಬಹುದು. ಓಕೆ, ನಾವಿಲ್ಲಿ ನೋಡಿದಾಗ ನೋಡ್ರಿ, Y ಇಂದ ಬಿ ಅಂತಂದಾಗ, Y ದಿಂದ ಬಿ. ಸೊ ನೋಡ್ರಿ Y ZAB, ಸೊ ಏನಾಗ್ತಾ ಇದೆ +3 ಆದ್ರೆ ಇಲ್ಲಿ -6 ಆಗ್ತಾ ಇದೆ, ರೈಟ್. ಇಲ್ಲಿಯೂ ಅದೇ ರೀತಿ ಜಿ ಇಂದ ಜೆ +3 ಆದ್ರೆ ಇಲ್ಲಿಂದ ಇಲ್ಲಿ -6 ಆಗ್ತದೆ, ರೈಟ್. ದಟ್ ಇಸ್ -6. ಓಕೆ, ಸೊ ಇಲ್ಲೂ ಕೂಡ ಅದೇ ರೀತಿ ಆಗ್ತದೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಡಿಫ್ರೆಂಟ್ ಆಗ್ತದೆ, ರೈಟ್. ಇಲ್ಲೂ ಕೂಡ ಎಂ ಇಂದ ಪಿ +3 ಆದ್ರೆ ಪಿ ಇಂದ ಜೆ -6 ಆಗ್ತದೆ, ರೈಟ್. ಸೊ ಇದು ರೀತಿ ಮಾಡ್ಬೋದು. ಅಥವಾ ನೀವು ಲಾಸ್ಟ್ ಇದರಲ್ಲಿ ನೀವು ಏನಪ್ಪಾ ಅಂದ್ರೆ ನಾವು ಕಂಡು ಹಿಡಿಬಹುದು ಏನಪ್ಪಾ ಅಂದ್ರೆ, ಸೊ ಹಾಗಾದ್ರೆ ಡಿ ಇಸ್ ಏನಪ್ಪಾ ಅಂದ್ರೆ DGB ಅನ್ನೋದು ಆಡ್ ಒನ್ ಔಟ್ ಆಗ್ತಾ ಇದೆ ಅಂತೇಳಿ, ರೈಟ್. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇನ್ನೊಮ್ಮೆ ನೀವು ನೋಡಿದ್ರೆ ಖಂಡಿತವಾಗಿಯೂ ಅರ್ಥ ಆಗ್ತದೆ. ಸೊ ಹಾಗಾದ್ರೆ ಎಸ್, ಸೊ ದಿಸ್ ಇಸ್ ನಥಿಂಗ್ ಬಟ್ ಎಂಬೆಡೆಡ್ ಫಿಗರ್ ಅಂತ ಹೇಳ್ತೀವಿ ನಾವು, ಹೌದಾ. ಸೊ ಎಂಬೆಡೆಡ್ ಫಿಗರ್ ಅಂತಂದ್ರೆ ಏನು. ಸೊ ಈ ಒಂದು ಆಪ್ಷನ್ಗಳು ಈ ಇದರಲ್ಲಿ ಈ ಚಿತ್ರದಲ್ಲಿ ಎಲ್ಲಿ ಬರ್ತಾ ಇದೆ ಅನ್ನೋದನ್ನ ನೋಡ್ಬೇಕು ನಾವು. ಓಕೆ, ಹಾಗಾದ್ರೆ ಒಂದಂತರೂ ಹೇಳ್ತಾರೆ ಇಲ್ಲಿ ಏನಪ್ಪಾ ಅಂತ, ರೊಟೇಷನ್ ಈಸ್ ನಾಟ್ ಅಲೌಡ್. ಓಕೆ, ತಿರುಗುವಿಕೆಯನ್ನು ಅನುಮತಿಸಲಾಗುವುದಿಲ್ಲ. ಅಂದ್ರೆ ನೀವು ಈ ಚಿತ್ರವನ್ನ ತಿರುಗಿಸುವುದು ಮಾಡೋಂಗಿಲ್ಲ, ಅಥವಾ ಈ ಚಿತ್ರಗಳನ್ನ ತಿರುಗಿಸುವುದು ಮಾಡೋಂಗಿಲ್ಲ. ಸೊ ಆಸ್ ಇಟ್ ಇಸ್ ಹಂಗೈತಿ ಹಂಗೆ ಚೆಕ್ ಮಾಡ್ಬೇಕು, ರೈಟ್. ಸೊ ಹಾಗಾದ್ರೆ ನೋಡ್ರಿ, ಇಲ್ಲಿ ನಾವು ತ್ರಿಭುಜ ನೋಡ್ಬೋದು. ಈ ತ್ರಿಭುಜ ಆಕಾರದಲ್ಲಿ ಅಂತೂ ನಮ್ಗೆ ಇಲ್ಲಿ ಯಾವ್ದು ಕಾಣ್ತಾನೆ ಇಲ್ಲ. ಓಕೆ, ಇಲ್ಲಿ ಬರ್ತಾ ಇದೆ ತ್ರಿಭುಜ, ಬಟ್ ಅದರ ನಡಕದು ಏನು ಇಲ್ಲ, ರೈಟ್. ಸೊ ಇದು ರೀತಿ ಅದೇ ರೀತಿಯಾಗಿದೆ. ಸೊ ಯಾವ್ದು ರೀತಿ ಇಲ್ಲ. ದೆನ್ ಈ ಚಿತ್ರವನ್ನ ನೋಡ್ಬೇಕಾದ್ರೆ ನೋಡ್ರಿ, ಸೊ ಈ ಚಿತ್ರ, ಸೊ ಇದು ಕೂಡ ಎಲ್ಲೂ ಬರ್ತಾ ಇಲ್ಲ.
ಬಟ್ ಅದೇ ನೋಡ್ರಿ 4ನೇ ಚಿತ್ರ ಏನಿದೆ, ಸೊ ಈ ಚಿತ್ರ ನಾವು ನೋಡ್ಬೇಕಾದ್ರೆ ನೋಡ್ರಿ ಇಲ್ಲಿದೆ ನೋಡ್ರಿ, ರೈಟ್. ಸೊ ಹಾಗಾದ್ರೆ ಸೊ ದ ಆಪ್ಷನ್ ಡಿ ಇಸ್ ದ ರೈಟ್ ಅಂತಂದ್ರೆ, ಸೊ ಡಿ ಚಿತ್ರವನ್ನ ನಾವು ಏನ್ ಮಾಡ್ಬೋದು, ಈ ಚಿತ್ರದಿಂದ ನೋಡ್ಬೋದು. ಅಂದ್ರೆ ಈ ಚಿತ್ರ ಏನಾಗಿದೆ, ಆಪ್ಷನ್ ನಲ್ಲಿ ಇರುವಂತ ಡಿ ಚಿತ್ರ ಕೊಟ್ಟಿರುವಂತ ಚಿತ್ರದಲ್ಲಿ ಹುದುಗಿಕೊಂಡಿದೆ ಅಂತ ಹೇಳ್ಬೋದು. ಸೊ ದಟ್ ಇಸ್ ಕಾಲ್ಡ್ ಆಸ್ ಅ ಎಂಬೆಡೆಡ್ ಫಿಗರ್ ಅಂತ ಹೇಳ್ತೀವಿ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡ. ಸೊ ದೆನ್ ದ ನೆಕ್ಸ್ಟ್ ನಾವು ಓಕೆ, ಹಾಗಾದ್ರೆ ವಾಟ್ ಡೇ ವಿಲ್ ಬಿ ಆನ್ 15th August 2024. ಇದು ನೋಡ್ರಿ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಾಗ ನೋಡ್ರಿ ಏನ್ ಕೇಳ್ತಾ ಇದಾರೆ, August 2024. ಹಾಗಾದ್ರೆ ಈಗ ಇರೋದು ಯಾವ್ದು, ಸೊ ನಾವ್ ಇರುವಂತ ಪ್ರೆಸೆಂಟ್ ಡೇ ಅನ್ನ ತಗೊಳ್ಳೋಣ. ಹಾಗಾದ್ರೆ ಇವತ್ತು ಪ್ರೆಸೆಂಟ್ ಡೇ ಯಾವ್ದು, ಸೊ ನಾನ್ ನೋಡ್ರಿ ಇವತ್ತು ಇರುವಂತ ಡೇಟ್ ಏನಪ್ಪಾ ಅಂದ್ರೆ ಸೊ July 3. ಸೊ July 3. ಸೊ ಇವತ್ತು ಯಾವ ದಿನ ಅಂತಂದ್ರೆ ವೆನಸ್ಡೇ ಐತಿ, ಹೌದಾ, ಬುಧವಾರ ಐತಿ. ಹಾಗಾದ್ರೆ July 3 ಬುಧವಾರ ಆದ್ರೆ ನಮ್ಗೆ ಏನ್ ಕೇಳ್ತಾ ಇದಾರೆ, ಸೊ August 15 ಏನ್ ಬರ್ತದ ಅಂತೇಳಿ. ಸೊ ನೋಡ್ರಿ ಇವೆರಡಕ್ಕೆ ಸಂಬಂಧಪಟ್ಟಿದ್ದು 2024ಕ್ಕೆ ಸಂಬಂಧಪಟ್ಟಿದ್ದವ. ಸೊ ಹಾಗಾದ್ರೆ ಜಸ್ಟ್ ಜುಲೈ ಇಂದ ಆಗಸ್ಟ್ ವರೆಗೆ ಎಷ್ಟು ದಿನ ಅದಾವ ಅಂತ ಕಂಡುಹಿಡಿರಿ. ಸೊ ದಟ್ ಈಸ್ ದ July, August, September, ಓಕೆ ಸಾರಿ 2 ತಿಂಗಳು ಬರ್ತಾವಲ್ಲ. ಓಕೆ, ಸೊ ಹಾಗಾದ್ರೆ ಜುಲೈ ಮತ್ತು ಆಗಸ್ಟ್, ಯಾಕಂದ್ರೆ ಮುಂದಿನ ತಿಂಗಳು ಆಗಸ್ಟ್ ಐತೆ, ಹೌದಾ. ಸೊ ಹಾಗಾದ್ರೆ ನೋಡ್ರಿ ಜುಲೈಯಲ್ಲಿ ಆಲ್ರೆಡಿ 3 ಗೊತ್ತಿದೆ ಅಂತಾರೆ. ಟೋಟಲ್ ಜುಲೈಯಲ್ಲಿ ಇರುವಂತಹ ದಿನಗಳು ಎಷ್ಟು, 31. ಆ 31 ಒಳಗೆ 3 ತೆಗೆದ್ರೆ ಉಳಿತ ಎಷ್ಟಪ್ಪ ಅಂತಂದ್ರೆ 28. ಓಕೆ, ಹಾಗಾದ್ರೆ ಆಗಸ್ಟ್ ದಾಗ ಇರುವಂತಹ ಟೋಟಲ್ ದಿನ 31, ಬಟ್ ನಮ್ಗೆ ಟೋಟಲ್ 31 ಬೇಕಾಗಿಲ್ಲ. ಬೇಕಾಗಿರೋದೇನು August 15 ಅಂತಾರೆ, August 15 ನೋಡ್ರಿ. ಸೊ ಹಾಗಾದ್ರೆ ನೋಡ್ರಿ, ಸೊ ಟೋಟಲ್ ಎಷ್ಟು ದಿನಗಳಾದಂತಾರೆ 8 + 5 13, 2 1 4 53. ಹಾಗಾದ್ರೆ ಈ 53 ನಾವ್ ಏನ್ ಮಾಡ್ತೀವಿ ಅಂದ್ರೆ 7ರಿಂದ ಭಾಗಾಕಾರ ಮಾಡ್ತೀವಿ, ಏನಪ್ಪಾ ಅಂದ್ರೆ ವೀಕ್ ಕನ್ವರ್ಟ್ ಮಾಡ್ತೀವಿ. ಹಾಗಾದ್ರೆ ಎಷ್ಟಲೇ, ಸೊ 7 ಎಷ್ಟಲೇ, 7 7ಲ್ಲಿ ಎಷ್ಟಪ್ಪ ಅಂತಾರೆ 49. ಸೊ ಹಾಗಾದ್ರೆ 7 7 49 ಅಂದ್ರೆ ಉಳಿತಷ್ಟು ಇಲ್ಲಿ ಶೇಷ 4 ಉಳಿತು. ಹಾಗಾದ್ರೆ ನೋಡ್ರಿ ಶೇಷ 4, ಇಲ್ಲಿ ಏನಪ್ಪಾ ಅಂದ್ರೆ 53 ಅಂತಾರೆ, 53 ದಿನ ಅಂತಾರೆ ಏನಾಯ್ತು 7 ವಾರ ಅಂತ 49 ದಿನ, ಅದು ಮ್ಯಾಲ ಉಳಿದು 2 ದಿವಸ 4 ದಿವಸ. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಶೇಷವನ್ನ ಕೊಟ್ಟಂತ ದಿನಕ್ಕ ಪ್ಲಸ್ ಮಾಡಿದ್ರೆ, ಹಾಗಾದ್ರೆ ವೆನಸ್ಡೇ ಪ್ಲಸ್ 4 ದಿವಸ ಏನ್ ಆಗ್ತದೆ, ಸೊ ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ. ಓಕೆ, ಸೊ ಹಾಗಾದ್ರೆ ಸೊ ಆನ್ಸರ್ ಏನ್ ಬರ್ತಾ ಇದೆಯಪ್ಪ ಅಂತಂದ್ರೆ ಸೊ ಡೆಫಿನೆಟ್ಲಿ ಭಾನುವಾರ ಬರ್ತಾ ಇದೆ. ಸೊ ರವಿವಾರ ಆನ್ಸರ್ ಬರ್ತದ. ಸೊ ದೆನ್ ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್. ಸೊ ನೀವು ಕೂಡ ಇದನ್ನ ಏನ್ ಮಾಡ್ಬೋದು ಅಂತಾರೆ ಚೆಕ್ ಮಾಡ್ಬೋದು. ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೋಡ್ರಿ ಜುಲೈ ಯಾಕೆ 28 ತಗೊಂಡ್ವಿ, ಯಾಕಂದ್ರೆ ಜುಲೈದಿಂದ 3 ತಾರೀಕಿಂತ ಮುಂದೆ 31 3 ತೆಗೆದ್ರೆ 28. ದೆನ್ ಆಗಸ್ಟ್ ದಾಗ ಯಾಕೆ 15 ಬಂತಪ್ಪ ಅಂದ್ರೆ 1ರಿಂದ 15 ತಾರೀಕುವರೆಗೆ 15. 2 ಕೂಡಿಸಿದಾಗ 53 ಬರ್ತದ. ಸೊ ಹಾಗಾದ್ರೆ ನೋಡ್ರಿ 8 5 ಕೂಡಿಸಿದ್ರೆ 13. ಸಾರಿ ಓಕೆ, ಸೊ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ರೈಟ್. ಸೊ ಏನಪ್ಪಾ ಅಂದ್ರೆ 43 ಆಗ್ತದೆ ನೋಡ್ರಿ, ರೈಟ್. ಸೊ 43 ಆಗುತ್ತೆ. ಸೊ ದೆನ್ 43. ಓಕೆ, ಹಾಗಾದ್ರೆ 43ನ್ನ ಏನ್ ಮಾಡ್ಬೇಕು, ಇಲ್ಲಿ 7ರಲ್ಲಿ ಡಿವೈಡ್ ಮಾಡ್ತೀವಿ, ರೈಟ್. ಸೊ ಹಾಗಾದ್ರೆ 43ನ್ನ 7ರಲ್ಲಿ ಡಿವೈಡ್ ಮಾಡಿದಾಗ 7 5 35, 7 6 42. ಸೊ 7 6 42 ಅಂದ್ರೆ ಉಳಿತಷ್ಟು ಶೇಷ 1, ರೈಟ್. 6ರಲ್ಲಿ ಹೋಯ್ತು. ಸೊ 7 6 42. ಹಾಗಾದ್ರೆ ವೆನಸ್ಡೇಗೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ 1ಅನ್ನ ಕೂಡಿಸಿದ್ರೆ ಸೊ ಡೆಫಿನೆಟ್ಲಿ ಏನಾಗ್ತದೆ ಅಂತಂದ್ರೆ ಥರ್ಸ್ಡೇ ಆಗುತ್ತೆ. ಸೊ ಜಸ್ಟ್ ಕರೆಕ್ಷನ್ ಮಾಡ್ರಿ, ಫಸ್ಟ್ಗೆ ನಾವು ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಿ. ಸೊ ಅಲ್ಲಿ ಸೊ 43 ಬದಲಾಗಿ 53 ತಗೊಂಡಿದ್ವಿ. ಸೊ ಜಸ್ಟ್ ಮೇಕ್ ಏನು ಕರೆಕ್ಷನ್ ಮಾಡ್ರಿ. ಸೊ 43 ಬರ್ತದ. ಸೊ 43 ಮಾಡಿದಾಗ 1 ಏನಾಗ್ತದೆ, ಶೇಷ ಹೋಗ್ತದೆ. ಹಾಗಾದ್ರೆ ವೆನಸ್ಡೇ ಪ್ಲಸ್ 1 ಮಾಡ್ರೆ ಏನ್ ಹೋಯ್ತು, ಗುರುವಾರ ಬರ್ತಾ ಇದೆ. ಸೊ ಹಾಗಾದ್ರೆ ಆನ್ಸರ್ ಏನಪ್ಪಾ ಅಂದ್ರೆ ಗುರುವಾರ. ಸೊ ಆನ್ಸರ್ ಇಸ್ ಥರ್ಸ್ಡೇ, ರೈಟ್. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸ್ವಲ್ಪ ಸೊ ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಸೊ ದೆನ್ ದ ನೆಕ್ಸ್ಟ್ ಈಸ್ ಓಕೆ. ಸೊ ದೆನ್ ಇಲ್ಲಿ ನೋಡ್ರಿ, ಇದು ದಿಸ್ ಇಸ್ ಒಂದು ಎನಾಲಜಿ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ, ರೈಟ್. ಸೊ ಏನಿದೆಯಪ್ಪ ಅಂದ್ರೆ ಎನಾಲಜಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ಹಾಗಾದ್ರೆ ನೋಡ್ರಿ, ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ನೋಡ್ರಿ ನಡುವಿನ ಸಂಖ್ಯೆ ದೊಡ್ಡದಿದೆ, ಆ ಕಡೆ ಈ ಕಡೆ ಇರುವಂತ ಸಂಖ್ಯೆ ಸಣ್ಣ ಇದಾವ. ಸೊ ಹಾಗಾದ್ರೆ ಇಲ್ಲಿ ಏನಾದ್ರು ಮಲ್ಟಿಪ್ಲಿಕೇಶನ್ ಆಗಿ ಬಂದಿರ್ತಾವ. ಹಾಗಾದ್ರೆ ನೋಡ್ರಿ ಇಲ್ಲಿ 2 114 ಪ್ಲಸ್ 19 ಆದ್ರೆ 19 ಸೊ ಹಾಗಾದ್ರೆ ನೋಡ್ರಿ ಈ 2 ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ನಮ್ದು ಎಷ್ಟು ಬಂತು, 38. ಓಕೆ, ಹಾಗಾದ್ರೆ ಈ 38ರಿಂದ 114 ಬರ್ಬೋದಾ? ಹಾಗಾದ್ರೆ ನೋಡ್ರಿ ಎಸ್ ಡೆಫಿನೆಟ್ಲಿ ಬರ್ತದೆ. ಏನಪ್ಪಾ ಅಂದ್ರೆ ಮಲ್ಟಿಪ್ಲೈಡ್ ಬೈ 3 ಮಾಡ್ರಿ, 38 3 ಎಷ್ಟಪ್ಪ ಅಂದ್ರೆ 114. ಸೊ ಬರ್ತಾ ಇದೆ, ರೈಟ್. ಸಿಮಿಲರ್ಲಿ ನೋಡ್ರಿ, ಹಾಗಾದ್ರೆ 12 ಇದೆ, ಇಲ್ಲಿ 216. ಸೊ ದೆನ್ 6 ಇದೆ. ಸೊ ದೆನ್ ಏನ್ ಮಾಡ್ಬೇಕು, 12 ಎಷ್ಟು 72. 12 72. ಸೊ ಇಲ್ಲೂ ಕೂಡ 3ರಿಂದ ಗುಣಾಕಾರ ಮಾಡ್ತಿರೋದು, ಇಲ್ಲೂ 3ರಿಂದ ಗುಣಾಕಾರ ಮಾಡ್ಬೇಕು. ಸೊ ದೆನ್ ನೋಡ್ರಿ 3 2 6, 3 7 21. ಸೊ ಹಾಗಾದ್ರೆ 216 ಬಂತು. ಓಕೆ, ಹಾಗಾದ್ರೆ ಈ ತರ ನೋಡ್ಬೇಕಾದ್ರೆ ನೋಡ್ರಿ ಸಿಮಿಲರ್ಲಿ ಹಾಗಾದ್ರೆ 5 2 ಎಷ್ಟು 10.
5 2 10, 10 ಮೂರ್ಲೆ ಗುಣಾಕಾರ ಮಾಡಕಾರ 10 3 30, ದೆನ್ ಡೆಫಿನೆಟ್ಲಿ ರಾಂಗ್ ಆಯ್ತು. ಓಕೆ, ಸೊ ದೆನ್ 6 8 8 6 48. ಓಕೆ, ಸೊ ನೋಡ್ರಿ 48. ಸೊ ಈ 48 ಏನ್ ಮಾಡ್ತೀರಿ, 3 ಗುಣಾಕ್ ಬರ್ರಿ. 8 3 24, 3 4 12, 1 2 14. ಸೊ ಹಾಗಾದ್ರೆ ನೋಡ್ರಿ ದೆನ್ ದ ಆಪ್ಷನ್ ಬಿ ಏನಪ್ಪಾ ಅಂತಂದ್ರ ಸೊ ಒಂದು ಸರಿಯಾದ ಉತ್ತರ. ಓಕೆ, ಸೊ ನೀವು ಇಲ್ಲೂ ಕೂಡ ನೋಡ್ಬೋದು ಏನಪ್ಪಾ ಅಂದ್ರೆ 11 4 44, 44 ಮೂರ್ಲೆ ಮಾಡ್ರಾಗ 3 4 12, ಯೂನಿಟ್ ಡಿಜಿಟ್ 12 ಬಂತು, ಇಲ್ಲಿ 16 ಬಂತು, ಸೇಮ್ ರಾಂಗ್ ಆಯ್ತು. ಓಕೆ, 4 7 28, 28 ಅಂದ್ರೆ 8 3 24, ಇಲ್ಲಿ 4 ಬರ್ಬೇಕಾಗಿತ್ತು, ಬಟ್ ಇಲ್ಲಿ 8 ಬಂದಿತ್ತು, ಇದು ಕೂಡ ರಾಂಗ್ ಆಯ್ತು. ರೈಟ್, ಸೊ ದೆನ್ ದ ಆನ್ಸರ್ ಇಸ್ ವಾಟ್ ಹಿಯರ್, ದ ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ಇನ್ ಕೇಸ್ ಏನಾದ್ರು ತಿಳಿಲಿಲ್ಲ ಅಂತಾರೆ, ಸೊ ಡೆಫಿನೆಟ್ಲಿ ಸೊ ಇನ್ನೊಮ್ಮೆ ನೋಡ್ರಿ, ಚೆಕ್ ಮಾಡಿ. ಫೈನ್, ಎಸ್. ಸೊ ಇದು ನೋಡ್ರಿ, ಇದು ಅಗೇನ್ ಒಂದು ವರ್ಡ್ ಎನಾಲಜಿ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಓಕೆ, ಏನಂತ ಹೇಳ್ತಿದ್ದಾರೆ, ಅರ್ಜೆಂಟೀನಾ ಇಸ್ ರಿಲೇಟೆಡ್ ಟು ಪೀಸೋ. ಹಾಗಾದ್ರೆ ಪೀಸೋ ಏನು? ಸೊ ಪೀಸೋ ಅಂತಂದ್ರೆ ಏನಪ್ಪಾ ಅಂದ್ರೆ ದ ಪೀಸೋ ಇಸ್ ದ ಕರೆನ್ಸಿ ಆಫ್ ಅರ್ಜೆಂಟೀನಾ. ಓಕೆ, ಸೊ ಒಂದು ಕರೆನ್ಸಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಹಾಗಾದ್ರೆ ಇನ್ ದ ಸೇಮ್ ವೇ ಆಸ್ ಏನು ಕಾಂಬೋಡಿಯಾ, ರೈಟ್? ಹಾಗಾದ್ರೆ ಕಾಂಬೋಡಿಯಾಗೆ ಯಾವ್ದಕ್ಕೆ ಸಂಬಂಧಿಸಿದೆಪ್ಪ ಅಂತಾರೆ ನೋಡ್ರಿ, ಕಾಂಬೋಡಿಯಾ. ಸೊ ಯೂರೋ ಇಸ್ ಅ ರಾಂಗ್. ಓಕೆ, ರೀಲ್ ಇಸ್ ಅ ರಾಂಗ್. ಓಕೆ, ಸೊ ಕೀನಾ ಕೂಡ ಆಗಂಗಿಲ್ಲ. ಸೊ ದ ಆಪ್ಷನ್ ಏನಪ್ಪಾ ಅಂತಂದ್ರೆ ಸೊ ರಿಯಲ್. ಸೊ ರಿಯಲ್ ಅಂತ ಅಂತಾರೆ, ಸೊ ಆನ್ಸರ್ ಆಗ್ತದೆ ದ ಆಪ್ಷನ್ ಸಿ ಇಸ್ ದ ರೈಟ್. ಓಕೆ, ಒಂದ್ ರೀತಿಯಾದಂತ ಜಿಕೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಏನಪ್ಪಾ ಅಂದ್ರೆ ಎನಾಲಜಿ ಒಳಗೆ ಕೇಳ್ತಾ ಇದಾರೆ. ಓಕೆ, ಸೊ ರೀಸನಿಂಗ್ ಒಳಗೆ ಬಂದಿರುವಂತ ಒಂದು ಪ್ರಶ್ನೆ ಆಗಿದೆ. ಓಕೆ, ಸೊ ಹಾಗಾದ್ರೆ ಸೊ ಇದೇ ರೀತಿ ನಾವೇನ್ ಮಾಡಿದಾಗ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೇಕಾದ್ರೆ ನೋಡ್ರಿ, ಎಸ್ ಇನ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್. ನೋಡ್ರಿ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಅಂತಂದ್ರೆ ದಿಸ್ ಆರ್ ರಿಲೇಟೆಡ್ ಟು ಕೋಡಿಂಗ್. ಓಕೆ, ಸೊ ನೋಡ್ರಿ ಏನ್ ಹೇಳ್ತಾರೆ, ಓ ವೆಲ್ ನೆವರ್ ಮೈಂಡ್ ಅನ್ನ FESXVLD ಅಂತ ಸೊ ಈ ರೀತಿ ಕೋಡ್ ಮಾಡ್ತಾರೆ. ಹಿಂಗ ಎಷ್ಟು ಲೈನ್ ಮಾಡಿದಾರಪ್ಪ ಅಂತಾರೆ, 1 2 3 ಲೈನ್ ಮಾಡಿದ್ದಾರೆ. ಓಕೆ, ಸೊ ಹಾಗಾದ್ರೆ ನಮ್ಮ ಕೋಡ್ ಏನ್ ಕೇಳ್ತಾರೆ, ಸೊ ನೋಡ್ರಿ ಯೂಸ್ ಯುವರ್. ಓಕೆ, ಈ ಯೂಸ್ ಯುವರ್ ಅನ್ನುವಂತ ಒಂದು ಶಬ್ದಕ್ಕ ಸೊ ನಮಗ್ ಕೋಡ್ ಕೇಳ್ತಾರೆ. ಹಾಗಾದ್ರೆ ಯೂಸ್ ಯುವರ್ ಎಲ್ಲಿ ಐತಿ? ಸೊ ನೋಡ್ರಿ ಯೂಸ್ ಇಲ್ಲಿಯೂ ಐತಿ, ಯೂಸ್ ಇಲ್ಲಿಯೂ ಐತಿ, ರೈಟ್? ಸೊ ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಎಲ್ಲಾದ್ರೂ ಯೂಸ್ ಇದೆ? ಇಲ್ಲ. ಯುವರ್ ನೋಡ್ರಿ ಇಲ್ಲಿಯೂ ಐತಿ, ಇಲ್ಲಿಯೂ ಐತಿ, ರೈಟ್? ಮತ್ತೆ ಇಲ್ಲೆಲ್ಲಾದ್ರೂ ಇದೆ? ಇಲ್ಲ. ಹಾಗಾದ್ರೆ ಈ ಎರಡೂ ಶಬ್ದಗಳು ಏನಾಗಪ್ಪ ಅಂದ್ರ ಯೂಸ್ ಇಲ್ಲಿಯೂ ಐತಿ, ಇಲ್ಲಿಯೂ ಇದೆ. ದೆನ್ ಯುವರ್ ಏನಾಗಿದೆ, ಇಲ್ಲಿ ಬಂದ್ರೆ ಯುವರ್ ಕೂಡ ಇಲ್ಲಿಯೂ ಇದೆ. ಹಾಗಾದ್ರೆ ಇಲ್ಲಿ ಕೂಡ ನಾವು ನೋಡ್ಬೇಕಾದ್ರೆ ನೋಡ್ರಿ ಇಲ್ಲಿ ಏನಾಗಿದೆ, ಡೂ ನಾಟ್. ಓಕೆ, ಅಂದ್ರೆ ಡೂ ನಾಟ್ ಇದೆ, ಅದ್ರ ಜೊತೆ ನೋಡ್ರಿ ಡೂ ನಾಟ್ ಕೂಡ ಎಲ್ಲೂ ಕಾಮನ್ ಇಲ್ಲ ಅಂತಂದಾಗ ನಾವು ಕಾಮನ್ ಜೊತೆಗಳು ಹೋದಾಗ. ಓಕೆ, ಸೊ ಇಲ್ಲಿ ಯೂಸ್ ಅನ್ನುವಂಥದ್ದು ಕಾಮನ್, ಯುವರ್ ಅನ್ನುವಂಥದ್ದು ಕಾಮನ್. ಸೊ ಅಗೇನ್ ಇಲ್ಲಿಯೂ ನಾವೇನ್ ಮಾಡ್ಬೇಕು, ಎರಡು ಶಬ್ದಗಳು ಯಾವ ಕಾಮನ್ ಅದಾವ ನೋಡ್ಬೇಕು. ಓಕೆ, ಸೊ ಹಾಗಾದ್ರೆ ನೋಡ್ರಿ SF ಇಲ್ಲಿ ಕೂಡ SF ಐತಿ, ಇಲ್ಲಿ ಕೂಡ SF ಐತಿ. ಓಕೆ, ದೆನ್ RN. ಸೊ RN, ಎಸ್ ಇಲ್ಲಿ ಕೂಡ RN ಐತಿ, ಇಲ್ಲಿ ಕೂಡ RN ಐತಿ, ರೈಟ್? ಸೊ ನೋಡ್ರಿ ಹಾಗಾದ್ರೆ ಈ RN ಮತ್ತು RN ಕಾಮನ್ ಆಯ್ತು, SF ಮತ್ತೆ SF ಕಾಮನ್ ಆಯ್ತು. ಬಟ್ NQ ಏನಿಲ್ಲಪ್ಪ ಅಂತಾರೆ, ದಿಸ್ ಇಸ್ ನಾಟ್ ಅ ಕಾಮನ್ ಇದೆ. ಸೊ NQ ಹೋಯ್ತು, ರೈಟ್? ಹಾಗಾದ್ರೆ ಉಳಿತೇನಿಲ್ಲಿ SFRN. ಹಾಗಾದ್ರೆ ಡೆಫಿನೆಟ್ಲಿ ಯೂಸ್ ಯುವರ್ಗೆ ಏನಾಗ್ತದೆ ಅಂತಾರೆ SFRN. ಸೊ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದು ಕಾಮನ್ ಫ್ಯಾಕ್ಟರ್ಸ್ ಮೇಲೆ ತೆಗಿಬೇಕಾದಂತ ಒಂದು ಕ್ವಶನ್. ಓಕೆ, ಕಾಮನ್ ಇರೋದನ್ನ ನೋಡಿ ತೆಗಿಬೇಕು. ದೆನ್ ಸೊ ಎಸ್, ಸೊ ದೆನ್ ನೆಕ್ಸ್ಟ್ ನೋಡ್ರಿ ಇದು ಏನಪ್ಪಾ ಅಂತಾರೆ, ಎಸ್ ಸೊ ವಿಚ್ ಟು ಸೈನ್ಸ್ ಶುಡ್ ಬಿ ಇಂಟರ್ಚೇಂಜ್ ಟು ಮೇಕ್ ದ ಫಾಲೋವಿಂಗ್ ಇಕ್ವೇಶನ್ ಕರೆಕ್ಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಇಕ್ವೇಶನ್ ಕರೆಕ್ಟ್ ಆಗ್ಬೇಕಾದ್ರೆ ಯಾವ ಎರಡು ಚಿಹ್ನೆಗಳನ್ನ ಬದಲಾಯಿಸಬೇಕು. ಓಕೆ, ಸೊ ಹಾಗಾದ್ರೆ ನೋಡ್ರಿ 12 - 4 ಇದು ಏನದೆ ಇಕ್ವೇಶನ್ ಇದೆ. ಹಾಗಾದ್ರೆ ಫಸ್ಟ್ ಏನೈತಿ, ಇಂಟು ಪ್ಲಸ್. ಹಾಗಾದ್ರೆ ನೋಡ್ರಿ ಇಂಟು ಅಂತ ನೋಡ್ರಿ, ಎಲ್ಲಿ ಇಂಟು ಜಾಗದೊಳಗೆ ಏನ್ ಮಾಡ್ತೀರಿ, ಪ್ಲಸ್ ಹಾಕಿರ್ತೀವಿ. ಸೊ ದೆನ್ ಎಲ್ಲಿ ಪ್ಲಸ್ ಇದೆ ಅಲ್ಲಿ ಏನ್ ಮಾಡ್ತೀರಿ, ಇಂಟು ಮಾಡ್ತೀವಿ. ಹಾಗಾದ್ರೆ 3/7 ಅಂತಾರ ಏನಾಗ್ತದ, ಸೊ ನೋಡಿ 3/7 ಏನಪ್ಪಾ ಅಂತಾರ ಇದು ಭಿನ್ನ ರಾಶಿ. ಯಾಕಂದ್ರೆ ಏನ್ ಬಂತ ಇಲ್ಲಿ ಪ್ರೈಮ್ ನಂಬರ್ಸ್ ಬಂತು. ಪ್ರೈಮ್ ನಂಬರ್ ಬಂತಾರ ಏನಾಗ್ತದೆ, ಡೆಫಿನೆಟ್ಲಿ ಇಲ್ಲಿ ಏನಾಗೈತಿ, ಇಂಟು ಹೋಗಿ ಪ್ಲಸ್ ಆಗೈತಿ. ಸೊ ಇದು ಭಿನ್ನ ರಾಶಿದಾಗ ರೂಪ ಬರ್ದಾಗ ಬರ್ತೈತೆ ಅಂದ್ರೆ ಆನ್ಸರ್ ಕೂಡ ಭಿನ್ನ ರಾಶಿದಾಗ ಬರ್ಬೇಕು. ಬಟ್ ಇಲ್ಲಿ 20 ಇರೋದ್ರಿಂದ ಡೆಫಿನೆಟ್ಲಿ ಒಂದೇದು ರಾಂಗ್ ಆಯ್ತು. ಓಕೆ, ಸೊ ದೆನ್ ಹಾಗಾದ್ರೆ ಸೆಕೆಂಡ್ ಪ್ಲಸ್ ಮತ್ತು ಮೈನಸ್. ಹಾಗಾದ್ರೆ ಎಲ್ಲಿ ಪ್ಲಸ್ ಇದೆ ಅಲ್ಲಿ ಮೈನಸ್, ಮೈನಸ್ ಇದ್ದಲ್ಲಿ ಪ್ಲಸ್, ಪ್ಲಸ್ ಇದ್ದಲ್ಲಿ ಮೈನಸ್. ಅಗೇನ್ ಇಲ್ಲಿ ಕೂಡ ನೋಡ್ರಿ 8 × 3/7 ಕೂಡ ಸೊ ಯಾವುದೇ ರೀತಿಯಿಂದ ಹೋಗಂಗಿಲ್ಲ, ಹೌದಿಲ್ರಿ? ಸೊ ಏನಾಕೈತಿ, ಸೊ 8 3 24/7 ಆಕೈತಿದ. ಸಾರಿ 8 24/7 ಆಯ್ತು. ಓಕೆ, 7 ಡೈರೆಕ್ಟ್ಲಿ ಹೋಗಂಗಿಲ್ಲ. ಅಗೇನ್ ಏನಾಕೈತಿ, ಭಿನ್ನ ರಾಶಿ ರೂಪದಾಗ ಬರ್ತೈತಿ ಅಗೇನ್. ಸೊ ಆಪ್ಷನ್ ಬಿ ಕೂಡ ತಪ್ಪಾಯ್ತು. ಹಾಗಾದ್ರೆ ಆಪ್ಷನ್ ಸಿ ಆಗಿರ್ಬೋದಾ? ಸೊ ಹಾಗಾದ್ರೆ ನೋಡ್ರಿ ಡಿವಿಷನ್ ಮತ್ತೆ ಮೈನಸ್ ಸಿಂಬಲ್ ಚೇಂಜ್ ಮಾಡ್ಬೇಕಂತಾರ. ಹಾಗಾದ್ರೆ ಡಿವಿಷನ್ ಎಲ್ಲೈತಿ,
ಸೊ ಇಲ್ಲಿ ಐತಿ, ಇಲ್ಲಿ ಏನ್ ಬರ್ಬೇಕು ಮೈನಸ್, ಇಲ್ಲಿ ಏನ್ ಬರ್ಬೇಕು ಡಿವಿಷನ್. ಓಕೆ, ಇಲ್ಲಿ ಡಿವಿಷನ್ ಬಂದ್ರೆ ಹಾಗಾದ್ರೆ ಇಲ್ಲಿ ಏನಾಗಿರ್ಬೇಕು ಮೈನಸ್ ಅಂತ ಇರ್ತಾರೆ. ಹಾಗಾದ್ರೆ ನೋಡ್ರಿ ಬಾರ್ಮಸ್ ರೂಲ್ ಪ್ರಕಾರ ಏನಾಗ್ತದ 12/4 ಏನ್ ಬಂತು 3 ಬಂತು, ಪ್ಲಸ್ ಹಾಗಾದ್ರೆ 8 ಮೂರ್ಲೆ ಎಷ್ಟು ಬಂತು 24, ಮೈನಸ್ ಎಷ್ಟಿದೆ 7. ಹಾಗಾದ್ರೆ 23 ಪ್ಲಸ್ 24 ಏನಾಗ್ತದೆ 27, ಮೈನಸ್ 7 ಮಾಡಿದಾಗ ಏನ್ ಬಂತಪ್ಪ ಅಂದ್ರೆ ಆನ್ಸರ್ ಬರ್ತದೆ. ಹಾಗಾದ್ರೆ ಸೊ ಯಾವ ಚಿಹ್ನೆಗಳನ್ನ ಅದರಲ್ಲೂ ಬದಲು ಮಾಡಿದಾಗ ಡಿವಿಷನ್ ಮತ್ತು ಮೈನಸ್ ಚಿಹ್ನೆಗಳನ್ನ ಅದರಲ್ಲೂ ಬದಲು ಮಾಡಿದಾಗ ಸೊ ಆನ್ಸರ್ ಬರ್ತದೆ. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ ಅಂತ ಹೇಳ್ಬೋದು, ರೈಟ್. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಸ್ ದ ನೆಕ್ಸ್ಟ್ ಕ್ವಶನ್ ಇಸ್ ರಿಲೇಟೆಡ್ ಟು ಬ್ಲಡ್ ರಿಲೇಷನ್ಸ್. ಓಕೆ, ಸೊ ನೋಡ್ರಿ ಈ ಬ್ಲಡ್ ರಿಲೇಷನ್ ಅಲ್ಲಿ ನಾವು ನೋಡ್ಬೇಕಾದ್ರೆ ನೋಡ್ರಿ ಪಿ ಪ್ಲಸ್ ಕ್ಯೂ ಮೀನ್ಸ್ ಅಂತಾರೆ ಪಿ ಇಸ್ ದ ಬ್ರದರ್ ಆಫ್ ಕ್ಯೂ. ಓಕೆ, ಸೊ ಪಿ ಎಂಬುದು ಕ್ಯೂನ ಸಹೋದರ, ಪಿ ಎಂಬುದು ಕ್ಯೂನ ತಾಯಿ, ರೈಟ್. ಹಾಗಾದ್ರೆ ನೋಡ್ರಿ ಈ ರೀತಿ ನಮ್ಮ ಕೋಡಿಂಗ್ ಅಲ್ಲಿ ಕೊಟ್ಟಿರ್ಬೇಕಾದ್ರೆ ನಮ್ಗೆ ಏನಿದೆ ನಮ್ದು ಏನಿದೆ ನೋಡ್ರಿ ಇದು ಈಕ್ವೇಶನ್ ಇದೆ, ಹೌದಾ. ಈ ಈಕ್ವೇಶನ್ ದಾಗ ಏನ್ ಕೇಳ್ತಾರೆ ದೆನ್ ಹೌ ಎಲ್ ರಿಲೇಟೆಡ್ ಟು ಎಂ. ಹಾಗಾದ್ರೆ ಎಲ್ ಎಂ ಗೆ ಹೇಗೆ ಸಂಬಂಧಿಸಿದ್ದಾರೆ, ರೈಟ್. ಹಾಗಾದ್ರೆ ಎಲ್ ಎಂ ಗೆ ಹೇಗೆ ಸಂಬಂಧಿಸಿದ್ದಾರೆ ಅನ್ನೋದು ನೋಡ್ಬೇಕಾದ್ರೆ ನೋಡ್ರಿ ಫಸ್ಟ್ ಏನೈತೆ ಜೆ ಮತ್ತು ಎಲ್ ನಡುವೆ ಏನಿದೆ ಡಿವಿಷನ್ ಸಿಂಬಲ್. ಓಕೆ, ಹಾಗೆ ಡಿವಿಷನ್ ಅಂದ್ರೆ ಏನು, ಎಸ್ ಇಲ್ಲಿ ನೋಡ್ರಿ ಪಿ ಇಸ್ ದ ಸನ್ ಆಫ್ ಕ್ಯೂ. ಹಾಗಾದ್ರೆ ನೋಡ್ರಿ ಪಿ ಇಸ್ ದ ಸನ್ ಆಫ್ ಕ್ಯೂ ಆದ್ರೆ ಇಲ್ಲಿ ಜೆ ಇಸ್ ದ ಸನ್ ಆಫ್ ಎಲ್ ಅಕ್ಕಾರೆ. ಹಾಗಾದ್ರೆ ಜೆ ಏನಪ್ಪಾ ಅಂತಾರೆ ಎಲ್ ನ ಮಗ. ಓಕೆ, ಸೊ ಹಾಗಾದ್ರೆ ನೋಡ್ರಿ ಜೆ ಇದ್ದವೇನಪ್ಪಾ ಅಂದ್ರೆ ಎಲ್ ನ ಮಗ. ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಟೂ ಮೆಂಬರ್ಸ್ ತಗೊಂಡಾಗ ನೋಡ್ರಿ ಎಲ್ ಮೈನಸ್ ಎನ್. ಸೊ ಹಾಗಾದ್ರೆ ಮೈನಸ್ ಅಂದಾಗ ನೋಡ್ರಿ ಪಿ ಇಸ್ ದ ಮದರ್ ಆಫ್ ಕ್ಯೂ ಆದ್ರೆ ಎಲ್ ಇಸ್ ದ ಮದರ್ ಆಫ್ ಎನ್ ಆಗ್ತಾರೆ. ಸೊ ಹಾಗಾದ್ರೆ ಎಲ್ ಇಸ್ ದ ಮದರ್ ಆಫ್ ಎನ್ ಆದ್ರೆ. ಓಕೆ, ಹಾಗಾದ್ರೆ ಎಲ್ ಇಸ್ ದ ಮದರ್ ಆಫ್ ಎನ್ ಆದ್ರೆ ಸೊ ಹಾಗಾದ್ರೆ ಎನ್ ಮತ್ತ ಜೆ ಓಕೆ ಏನಾದ್ರು ಅಣ್ಣ ತಮ್ಮ ಈ ತರ ಆಗ್ಬಹುದು, ಬಟ್ ಎನ್ ಎಕ್ಸಾಕ್ಟ್ಲಿ ಏನಂತ ಗೊತ್ತಿಲ್ಲ, ರೈಟ್. ಸೊ ದೆನ್ ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಎನ್ ಪ್ಲಸ್ ಕೆ ಅಂತಂದ್ರೆ ಏನ್ ಹೇಳ್ತಾರೆ. ಸೊ ಎನ್ ಪ್ಲಸ್ ಕೆ ಅಂದ್ರೆ ಪಿ ಇಸ್ ದ ಬ್ರದರ್ ಆಫ್ ಕ್ಯೂ ಆದ್ರೆ ಇಲ್ಲಿ ಎನ್ ಇಸ್ ದ ಬ್ರದರ್ ಆಫ್ ಕೆ ಆಗ್ತಾರೆ. ಹಾಗಾದ್ರೆ ಎನ್ ಯಾರ ಸಹೋದರ, ಕೆ ಗೆ ಸಹೋದರ ಆಗ್ತದಾನೆ, ರೈಟ್. ಸೊ ದೆನ್ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಎಂ ಇಂಟು ಓ. ಸೊ ಎಂ ಇಂಟು ಓ ಮಲ್ಟಿಪ್ಲಿಕೇಶನ್ ಪಿ ಇಸ್ ದ ಫಾದರ್ ಆಫ್ ಕ್ಯೂ ಆದ್ರೆ ಸೊ ದೆನ್ ಎಂ ಏನಾಗ್ತದೆ ಸಾರಿ ಕೆ ಏನಾಗ್ತದಾನೆ ಎಂ ನ ಸಾರಿ ಯಾರು ಎಂ ಪ್ಲಸ್ ಓ. ಓಕೆ, ಎನ್ ಇಂಟು ಕೆ ಆಯ್ತಾ. ಓಕೆ, ದೆನ್ ಕೆ ಪ್ಲಸ್ ಎಂ ಕೆ ಇಂಟು ಎಂ ಅಂದಾಗ ಏನಾಗ್ತದೆ ಪಿ ಇಸ್ ದ ಫಾದರ್ ಆಫ್ ಕ್ಯೂ. ಅದೇ ರೀತಿ ಕೆ ಏನಪ್ಪಾ ಅಂದ್ರೆ ಎಂ ನ ತಂದೆ ಆಗ್ತದಾನೆ. ಸೊ ಹಾಗಾದ್ರೆ ಕೆ ಯಾರ ತಂದೆ, ಎಂ ನ ತಂದೆ. ಸೊ ದೆನ್ ಎಂ ಪ್ಲಸ್ ಓ ಅಂತಂದಾಗ ನೋಡ್ರಿ ಎಂ ಪ್ಲಸ್ ಓ ಎಲ್ಲಿದೆ, ಇಲ್ಲಿದೆ, ಹೌದಾ. ಹಾಗಾದ್ರೆ ಪಿ ಇಸ್ ಅ ಬ್ರದರ್ ಆಫ್ ಕ್ಯೂ ಅಂತಂದಾಗ ನೋಡ್ರಿ ಎಂ ಇಸ್ ಅ ಬ್ರದರ್ ಆಫ್ ಓ ಆಗ್ತದಾನೆ. ಹಾಗಾದ್ರೆ ಎಂ ಇಸ್ ಅ ಬ್ರದರ್ ಆಫ್ ಓ ಆದ, ರೈಟ್. ಸೊ ದಿಸ್ ಇಸ್ ದ ಎಕ್ಸಾಕ್ಟ್ಲಿ ನಮಗ ಒಂದು ಫ್ಯಾಮಿಲಿ ಸ್ಟ್ರಕ್ಚರ್ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಕ್ವಶನ್ ಕೇಳ್ತಾ ಇದೆ ಹಾಗಾದ್ರೆ ಎಲ್ ಹೌ ಇಸ್ ಎಲ್ ರಿಲೇಟೆಡ್ ಟು ಎಂ. ಹಾಗಾದ್ರೆ ಎಲ್ ಎಂ ಗೆ ಏನಾಗಬೇಕು. ಹಾಗಾದ್ರೆ ಎಂ ನ ತಂದೆ ಯಾರು, ಕೆ. ಹಾಗಾದ್ರೆ ಕೆ ನ ತಾಯಿ ಯಾರು, ಎಲ್. ಹಾಗಾದ್ರೆ ಎಂ ಗೆ ಎಲ್ ಏನಾಗ್ಬೇಕಂತ ಕೇಳ್ತಾರೆ. ಹಾಗಾದ್ರೆ ಎಂ ಗೆ ತಂದೆಯ ತಾಯಿ ಅಂದ್ರೆ ಏನಾಗ್ತಾರೆ, ಸೊ ಅಜ್ಜಿ. ಓಕೆ, ಸೊ ಇಲ್ಲಿ ಅಜ್ಜಿ, ಸೊ ಅಜ್ಜಿ ಇಲ್ವಾ, ಆಪ್ಷನ್ ಇಸ್ ಡಿ. ಸೊ ಗ್ರ್ಯಾಂಡ್ ಫಾದರ್. ಓಕೆ, ಬಟ್ ಗ್ರ್ಯಾಂಡ್ ಮದರ್ ಆಗ್ತಾ ಇದಾರೆ. ಸೊ ಎಲ್ ಫಸ್ಟ್ ನೋಡಿ ನಮಗೆ ಜೆ ಎಲ್ ಎಲ್ ಎನ್ ನೋಡಿದಾಗ ಎಲ್ ಮೈನಸ್ ಎನ್ ಅಂತಂದ್ರೆ ಎಲ್ ಪಿ ಇಸ್ ದ ಮದರ್ ಆಫ್ ಕ್ಯೂ ಅಂತಂದಾಗ ಎಲ್ ಎನ್ ನ ತಾಯಿ ಆಗ್ಬೇಕು, ಎಲ್ ಎನ್ ನ ತಾಯಿ ಆಗ್ಬೇಕು. ಓಕೆ, ದೆನ್ ಸೊ ಜೆ ಡಿವಿಷನ್ ಎಲ್ ಅಂತಂದಾಗ ಸೊ ಜೆ ಇಸ್ ದ ಸನ್ ಆಫ್ ಕ್ಯೂ. ಹಾಗಾದ್ರೆ ಸೊ ಜೆ ಇಸ್ ಏನು ಇಲ್ಲಿ ಜೆ ಇಸ್ ದ ಸನ್ ಆಫ್ ಎಲ್. ಸೊ ಜೆ ಇಸ್ ದ ಸನ್ ಆಫ್ ಎಲ್ ಕರೆಕ್ಟ್ ಇದೆ. ಆಕ್ಚುಲಿ ಇದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ಬೋದು. ಸೊ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಮದರ್ ಆಗ್ಬೇಕು. ಸೊ ದ ಆನ್ಸರ್ ಇಸ್ ಗ್ರ್ಯಾಂಡ್ ಮದರ್. ಓಕೆ, ರೈಟ್. ಸೊ ಹೌ ಇಸ್ ಎಲ್ ರಿಲೇಟೆಡ್ ಟು ಎಂ, ಹೌ ಇಸ್ ಎಲ್ ರಿಲೇಟೆಡ್ ಟು ಎಂ ಕರೆಕ್ಟ್ ಇದೆ, ರೈಟ್. ಸೊ ಅಂಡರ್ಸ್ಟುಡ. ಓಕೆ, ಅಥವಾ ಇದನ್ನ ನಾವು ಕ್ವಶನ್ ಅಂತ ಸ್ವಲ್ಪ ಆಕ್ಚುಲಿ ಮಿಸ್ಟೇಕ್ ಇದೆ, ಇದರಲ್ಲಿ ಮಿಸ್ಟೇಕ್ ಇದೆ. ಸೊ ದ ಆಪ್ಷನ್ ಡಿ ಇಸ್ ಅ ಗ್ರ್ಯಾಂಡ್ ಮದರ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೊ ದೆನ್ ದ ನೆಕ್ಸ್ಟ್ ಒನ್ ಇಸ್ ಓಕೆ. ಸೊ ದೆನ್ ಓಕೆ, ಸೊ ದಿಸ್ ದ ನಂಬರ್ ಸೀರೀಸ್ ಇದೆ ನೋಡ್ರಿ. ಓಕೆ, ಹಾಗಾದ್ರೆ ಈ ನಂಬರ್ ಸೀರೀಸ್ ಅಲ್ಲಿ ನೋಡ್ರಿ 52 ಇದ್ದು 59 ಹೆಂಗಾಯ್ತು, ಪ್ಲಸ್ 7 ಆಗಿರ್ಬೋದಾ. ಹಾಗಾದ್ರೆ 59 ಇದ್ದು 73 ಹೆಂಗಾಯ್ತು. ಸೊ ಪ್ಲಸ್ ಎಷ್ಟಾಗಿತ್ತು ನೋಡ್ರಿ, ಪ್ಲಸ್ ಎಷ್ಟಾಗಿದೆ 73 ಅಂತಂದ್ರೆ 14 ಆಗಿದೆ, ರೈಟ್. ಸೊ ದೆನ್
63 70 14 ಆಗಿದೆ ರೈಟ್. 73 ಇದ್ದದ್ದು 83 ಹೆಂಗಾಗಿದೆ ಪ್ಲಸ್ ಏನಾಗೈತಪ್ಪ ಅಂದ್ರ 10 ಆಗಿರ್ಬೋದಾ. ಸೊ ಬಟ್ 7 ಆಗಿದ್ದು 14 ಆಯ್ತು, ಬಟ್ ಮುಂದೆ 21 ಇತ್ತಂದ್ರೆ ಒಂದ್ ಏನ್ಬೋದು ಸೀಕ್ವೆನ್ಸ್ ಆಗಿತ್ತು. ಸೊ ಮುಂದೆ 28 ಪ್ಲಸ್ ಆಕಿತ್ತು ಅನ್ಬೋದು. ಬಟ್ ಇಲ್ಲಿ ನೋಡ್ರಿ ಏನೋ ಒಂದು ಸೀಕ್ವೆನ್ಸ್ ಫಾಲೋ ಆಗ್ತಾ ಇಲ್ಲ. ಓಕೆ, ಸೊ ಬಟ್ ಆಕ್ಚುಯಲ್ ಇರುವಂತ ನಿಮ್ಗೆ ಏನಪ್ಪಾ ಅಂತಾರ ಇಲ್ಲಿ. ಸೊ ನೋಡ್ರಿ ಏನಾಗ್ತಾ ಇದೆ ಅಂತ 52 ಪ್ಲಸ್ 7 ಹೆಂಗಾಯ್ತಪ್ಪ ಅಂತಂದ್ರ, ಸೊ ಈ ಏನ್ ಮಾಡ್ಯಾರ ಅಂತಾರ ಡಿಜಿಟ್ಸ್ ಅನ್ನ ಪ್ಲಸ್ ಮಾಡ್ತಾ ಇದಾರೆ. 5 plus 2 is nothing but 7. Then 52 plus 7 is 59. Okay. Then 59 ಇದು 73 ಆಗ್ಬೇಕಾದ್ರೆ ಪ್ಲಸ್ ಎಷ್ಟಾಗತ್ತೆ 14 ಆಗ್ತದೆ. ಬಟ್ ಇದು 14 ಹೆಂಗ್ ಬಂತಪ್ಪ ಅಂತಾರೆ, ಇದು ಡಿಜಿಟ್ಸ್ ಅನ್ನ ಏನ್ ನೋಡ್ರಿ 5 plus 9 ಏನ್ ಮಾಡ್ತಾ ಇದಾರೆ 14 ಆಗ್ತದೆ. ಸೊ ದೆನ್ 14 ಪ್ಲಸ್ ಆಗ್ತದೆ. ಸೊ ದೆನ್ ಹಾಗೆ ನೋಡ್ರಿ ಇಲ್ಲಿ ಎಷ್ಟು ಬಂದೈತಿ 10 ಯಾಕೆ ಬಂತಂದ್ರ ಈ 7 plus 3 ಏನಾಕೈತಿ ಕೂಡ್ಸಿದ್ರ ಸೊ 10 ಆಗ್ತೈತಿ. ಸೊ 10 ಪ್ಲಸ್ ಮಾಡಿದಾಗ 83 ಆಯ್ತು. ಓಕೆ, ಸೊ ದೆನ್ ಅದೇ ರೀತಿ ನೋಡ್ರಿ 83 ಅಂತಂದ್ರೆ ಈಗ 8 plus 3 ಎಷ್ಟ್ ಆಗ್ಬೇಕು 11. 8 3 ಅಂತಂದ್ರೆ ನೋಡ್ರಿ 11 ಆಯ್ತು. ಹಾಗಾದ್ರೆ 83ಕ್ಕೆ 11 ಕೂಡಿಸಿದ್ರೆ 84 ಒಂದು 10 94 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ದೆನ್ ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಾರೆ ಇನ್ನೊಂದ್ ಸತಿ ಸ್ಲೋ ಆಗಿ ನೋಡ್ರಿ. ಫೈನ್. ಓಕೆ, ಸೊ ದೆನ್ ಎಸ್, ಸೊ ಇದು ನೋಡ್ರಿ ಇದು ಕೂಡ ಒಂದು ವೆನ್ ಏನಪ್ಪಾ ಅಂದ್ರೆ ವೆನ್ ಡಯಾಗ್ರಾಮ್ಗೆ ಸಂಬಂಧಿಸಿದಂತ ಚಿತ್ರ. ಓಕೆ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ. ಓಕೆ, ಫಾಲೋವಿಂಗ್ ಫಿಗರ್. ಓಕೆ, ಕೆಳಗಿನ ಅಂಕಿಅಂಶ ಅಧ್ಯಯನ ಮಾಡಿದ ಪ್ರಶ್ನೆ ಉತ್ತರ ನೀಡಿ. ಓಕೆ, ಆಯತವು ಕಲಾವಿದರನ್ನು ಪ್ರತಿನಿಧಿಸುತ್ತದೆ. ಹಾಗಾದ್ರೆ ಈ ಆಯತ ಯಾರಿಗೆ? ಕಲಾವಿದರು ಅಂದ್ರೆ ಆರ್ಟಿಸ್ಟ್. ಓಕೆ, ಸೊ ದೆನ್ ನೆಕ್ಸ್ಟ್ ಯಾರು? ವೃತ್ತವು ಆಟಗಾರರನ್ನು ಪ್ರತಿನಿಧಿಸ್ತದೆ. ಈ ವೃತ್ತ ಯಾರನ್ನ ಪ್ರತಿನಿಧಿಸ್ತದೆ ಅಂತಾರೆ? ಪ್ಲೇಯರ್ಸ್. ಓಕೆ, ಅಂದ್ರೆ ಆಟಗಾರರು. ಇದು ಆರ್ಟಿಸ್ಟ್ ಅಂತಾರ ಕಲಾವಿದರು. ಓಕೆ, ದೆನ್ ತ್ರಿಕೋನವು ವೈದ್ಯರನ್ನು ಪ್ರತಿನಿಧಿಸ್ತದೆ. ಹಾಗಾದ್ರೆ ಈ ತ್ರಿಕೋನ ಏನ್ ಮಾಡ್ತಾ ಇದೆ? ವೈದ್ಯರನ್ನ ಪ್ರತಿನಿಧಿಸ್ತದೆ ಅಂತ. ಹಾಗಾದ್ರೆ ಎಷ್ಟು ವೈದ್ಯರು ಆಟಗಾರರು ಅಥವಾ ಕಲಾವಿದರು ಅಲ್ಲ. ಓಕೆ, ಇಲ್ಲಿ ಏನಿರ್ತಂದ್ರೆ ಎಷ್ಟು ವೈದ್ಯರು ಅಂದ್ರೆ ವೈದ್ಯರು ಅಂದ್ರೆ ಎತ್ತರಾಗಿದ್ದಾರೆ ಟ್ರಯಾಂಗಲ್ ದಾಗ. ಓಕೆ, ಹಾಗಾದ್ರೆ ಅವರು ಆಟಗಾರರು ಅಲ್ಲ ಅಥವಾ ಕಲಾವಿದರು ಅಲ್ಲ. ಸೊ ಹಾಗಾದ್ರೆ ಆಟಗಾರರು ಅಲ್ಲ ಅಂತಂದ್ರೆ ಏನಾಗಬೇಕು? ಈ ಸರ್ಕಲ್ ದವ್ರು ಏನಾದ್ರು ಎಲ್ಲರೂ ಕ್ಯಾನ್ಸಲ್ ಆಗ್ಬೇಕು. ರೈಟ್, ದೆನ್ ಈ ಸರ್ಕಲ್ ದಾಗ ಇವರೆಲ್ಲ ಕ್ಯಾನ್ಸಲ್. ದೆನ್ ಹಾಗಾದ್ರೆ ಕಲಾವಿದರಲ್ಲೂ ಅಲ್ಲ ಅಂತಂದ್ರೆ ಏನಾಗಬೇಕು? ಈ ಏನು ಆಯತದಲ್ಲಿ ಇರೋಲ್ಲಂತೂ ಏನಾದ್ರು ಅವರು ಕೂಡ ಕ್ಯಾನ್ಸಲ್ ಆಗ್ಬೇಕು. ಈ 8 ಹೋಯ್ತು, ಇದು 30 ಹೋಯ್ತು. ಆಲ್ರೆಡಿ ಇವರು ಹೋಗಿಬಿಟ್ಟಾರೆ. ಓಕೆ, ಅದ್ರ ಉಳಿದ್ರೆ ಎಷ್ಟು? ಸೊ 27 ಜನ. ಸೊ ದೆನ್ ಸೊ ಆನ್ಸರ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ದೆನ್ ವಿಲ್ ಗೋ ಫಾರ್ ಅ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇದು ನೋಡ್ರಿ ಏನಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಒಂದು ಇದು ಪೇಪರ್ ಫೋಲ್ಡಿಂಗ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಓಕೆ, ನೋಡ್ರಿ ಪೇಪರ್ ಏನಾಗ್ತಾ ಇದೆ ಅಂತಾರೆ ಈ ಕಡೆ ಮಾಡಿಸ್ತಾ ಇದೆ. ಹೌದಾ, ಈ ಕಡೆ ಮಾಡಿಸ್ತದ. ಸೊ ನೋಡ್ರಿ ಈ ಕಡೆ ಮಾಡಿಸಾದ್ಮೇಲೆ ಮತ್ ಹೊಳ್ಳಿ ಈ ಕಡೆ ಮಾಡ್ತಾರೆ. ನೋಡ್ರಿ ಇಲ್ಲೂ ಅರ್ಧದಿಂದ ಬಂತು, ಇಲ್ಲಿ ಆ ಅರ್ಧದಂಗ ಮತ್ ಬಂತು ಅಂದ್ರೆ ಒಂದು ಪೇಪರ್ ಹೆಂಗಾಯ್ತು 4 ಫೋಲ್ಡಿಂಗ್ ಆಯ್ತು. ಓಕೆ, ಆ 4 ಫೋಲ್ಡಿಂಗ್ ಆದ್ಮೇಲೆ ನಮ್ಗೆ ಏನ್ ಮಾಡ್ಯಾರ ಅಂತಂದ್ರೆ ಇಲ್ಲಿ ಒಂದು ಡೈಮಂಡ್ ಹೊಡೆದಾರ. ನೋಡ್ರಿ ಇಲ್ಲೊಂದು ಡೈಮಂಡ್ ಗತಿ ಕಟ್ ಮಾಡ್ಯಾರ, ಇಲ್ಲೊಂದು ಡೈಮಂಡ್ ಗತಿ ಕಟ್ ಮಾಡ್ಯಾರ. ಓಕೆ, ಹಾಗಾದ್ರೆ ಇದನ್ನ ಉಚ್ಚಿದಾಗ ಹೆಂಗ್ ಕಾಣ್ತೈತಿ? ಸೊ ಹಾಗಾದ್ರೆ ನೋಡ್ರಿ ಯಾವಾಗ ಇದನ್ನ ಉಚ್ತೀವಿ ಅವಾಗ ಇಲ್ಲಿ ಒಂದು ಡೈಮಂಡ್ ಕಾಣ್ತದ, ಇಲ್ಲಿ ಕೂಡ ಒಂದು ಡೈಮಂಡ್ ಕಾಣ್ತದ. ರೈಟ್, ಸೊ ದೆನ್ ಯಾವಾಗ ಮತ್ತೆ ಇದನ್ನ ಮತ್ತೊಂದು ಮುಚ್ತೀವಿ ಇಲ್ಲಿ ಅಗೇನ್ ಮತ್ತೆ ಇಲ್ಲಿಯೂ ಕೂಡ ಡೈಮಂಡ್ ಇರ್ತೈತಿ. ರೈಟ್, ಯಾಕಂದ್ರ 4 ಫೋಲ್ಡಿಂಗ್ ಐತೆ. ಸೊ 4 ಫೋಲ್ಡಿಂಗ್ ಅಂದ್ರೆ 4 ಕಡೆ ಡೈಮಂಡ್ ಚಿತ್ರ ಬರ್ಲೇಬೇಕಾ? ಹಾಗಾದ್ರೆ ಈ ರೀತಿ ಇರುವಂತ ಡೈಮಂಡ್ ಚಿತ್ರ ನೋಡ್ರಿ ಇಲ್ಲಿ ಏನಾಗೈತಿ ಸ್ಕ್ವೇರ್ ಐತಿ. ಸೊ ಬಟ್ ಸ್ಕ್ವೇರ್ ದಾಗ ಕಟ್ ಮಾಡ್ಯಾರ? ಇಲ್ಲ, ಏನಾಗೈತಿ ಡೈಮಂಡ್ ದಾಗ ಮಾಡ್ಯಾರ. ಸೊ ಹಾಗಾದ್ರೆ ಡೈಮಂಡ್ ಅಲ್ಲಿದೆ, ಸೊ ಇಲ್ಲಿದೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಅರ್ಥ ಆಗಿದೆ ಅನ್ಕೊಳ್ತೀನಿ. ದೆನ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ನೋಡ್ರಿ ವಿಚ್ ಒನ್ ಇಸ್ ಅ ನಾಟ್ ದ ಲೀಪ್ ಇಯರ್ ಅಂತ ಹೇಳ್ತಾರೆ. ಹಾಗಾದ್ರೆ ನೋಡ್ರಿ ವಿಚ್ ಒನ್ ಇಸ್ ದ ನಾಟ್ ದ ಲೀಪ್ ಇಯರ್ ಅಥವಾ ಇದ್ರಾಗ ಅಧಿಕ ವರ್ಷ ಯಾವುದು ಅಲ್ಲ? ಹಾಗಾದ್ರೆ ನೋಡ್ರಿ 1400 ಇದೆ. ಈ 1400 ಓಕೆ ವಿಚ್ ಇಸ್ ಕಾಲ್ಡ್ ಎಸ್ ದ ಸೆಂಚುರಿಯನ್ ಇಯರ್. ಏನಿದೆ ಶತಕದ ವರ್ಷ ಅಂತ ಹೇಳ್ತೀವಿ. ಶತಕದ ವರ್ಷವನ್ನ ನೋಡ್ರಿ ಯಾವಾಗಲೂ 4ರಲ್ಲೇ ಭಾಗಾಕಾರ ಮಾಡಬಾರ್ದು, ಇಲ್ಲಿ 400ರಲ್ಲೇ ಭಾಗಾಕಾರ ಮಾಡಬೇಕು. ಹಾಗಾದ್ರೆ ಇದನ್ನ 400ರಲ್ಲೇ ಭಾಗಾಕಾರ ಮಾಡಿದಾಗ ಯಾವುದೇ ರೀತಿಯ ಶೇಷ ಉಳಿಬಾರ್ದು, ಅಂದ್ರ ಅದು ಲೀಪ್ ಇಯರ್ ಇರ್ತದೆ, ಇಲ್ಲಾಂದ್ರ ಲೀಪ್ ಇಯರ್ ಆಗಿಲ್ಲ. ಹಾಗಾದ್ರೆ ನೋಡ್ರಿ ಸೊ 0 ಹೋಯ್ತು, ಇಲ್ಲೂ 0 ಹೋಯ್ತು, 4 ಒಂದ್ಲೆ 4 ಮೂರ್ಲೆ, ಬಟ್ ಏನಾಗ್ತಾ ಇದೆ 2 ಶೇಷ ಉಳಿಯಾಯ್ತಾ ಇದೆ. ಹೌದಲ್ಲ? ಹಾಗಾದ್ರೆ ಈ 1400 ಏನಲ್ಲ ಅಧಿಕ ವರ್ಷ ಅಲ್ಲ. ಹಾಗಾದ್ರೆ 1400 ಏನಲ್ಲ ಅಧಿಕ ವರ್ಷ ಅಲ್ಲ. ಹಾಗಾದ್ರೆ ಬಟ್ ಇನ್ನೊಂದಕ್ಕೆ ಯಾಕಂದ್ರೆ ಆಪ್ಷನ್ ಹೆಂಗೈತಿ ಬೋತ್ ಎ ಅಂಡ್ ಬಿ ನು ಐತಿ ಇಲ್ಲಿ. ಹೌದು, ಸೊ ಬೋತ್ ಎ ಅಂಡ್ ಬಿ ಅಂತಂದಾಗ ಎರಡು ಕೂಡ ಚೆಕ್ ಮಾಡ್ಲೇಬೇಕಾ? ಸೊ ಬಟ್ ಇಲ್ಲಿ ಏನೈತಿ 1484 ಐತಿ. ಹೋಗಿ ನೋಡ್ರಿ, ಹಾಗಾದ್ರೆ ಇಲ್ಲಿ 00 ಬಂದಿದ್ದಕ್ಕೆ ನಾವು ಏನ್ ಮಾಡಿದ್ವಿ 400 ಮಾಡಿದ್ವಿ. ಬಟ್ ಇಲ್ಲಿ ಏನಾಯ್ತು 00 ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕ 4ರಲ್ಲೇ ಡಿವೈಡ್ ಮಾಡ್ಬೇಕು. 4ರಲ್ಲೇ ಡಿವೈಡ್ ಮಾಡಿದಾಗ ಏನಾಗಬಾರ್ದು 0 ಶೇಷ ಬರಬಾರ್ದು. ಹಾಗಾದ್ರೆ 4 ಮೂರ್ಲೆ ಎಷ್ಟು
12 ಆಯ್ತು. ದೆನ್ 2 ಉಳಿತು, 8 ಕ್ಯಾರಿ ಮಾಡ್ತೀರಿ. ಸೊ ದೆನ್ ಎಷ್ಟಲೇ 4 6 4 7 28 ಹೋಯ್ತು. ದೆನ್ 0 0 4 ಕ್ಯಾರಿ ಮಾಡಿದ್ರಿ ಹೌದಲ್ಲ, 4 7 ಹೋಯ್ತು. ದೆನ್ 4 1 4 ಏನು ಆಯ್ತು 0 ಹೋಯ್ತು. ಹಾಗಾದ್ರೆ ನೋಡ್ರಿ ಇದು ಏನಾಗ್ತಾ ಇದೆ, ಲೀಪ್ ಇಯರ್ ಆಗ್ತಾ ಇದೆ. ದಿಸ್ ಇಸ್ ಅ ನಾಟ್ ಲೀಪ್ ಇಯರ್, ಅಂದ್ರೆ ಇದು ಏನಾಗ್ತಾ ಇದೆ, ನಾರ್ಮಲ್ ಇಯರ್ ಆಗ್ತಾ ಇದೆ. ಹಾಗಾದ್ರೆ ನಾವು ನಾಟ್ ದ ಲೀಪ್ ಇಯರ್ ಅಂತ ಕೇಳ್ತಾರೆ. ನಾಟ್ ದ ಲೀಪ್ ಇಯರ್ ಯಾವ್ದಾಗ್ತದೆ, ಸೊ 1400. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಅರ್ಥ ಹೇಗಿದೆ ಅನ್ಕೊಳ್ಳೋಣ. ದೆನ್ ದ ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಸ್ ಇದು ಹಾಗೆ ನೋಡ್ರಿ. ಸೊ ವೆನ್ ಡಯಾಗ್ರಾಮ್ ಸಂಬಂಧಪಟ್ಟ ಅಂದ್ರೆ ಇಲ್ಲಿ ರಿಲೇಷನ್ ಮೇಲೆ ಹೋಗ್ತದೆ. ರಿಲೇಷನ್ ಅಂತ ನೋಡ್ರಿ, ಇನ್ಫ್ಯಾಂಟ್ ಬಾಯ್ಸ್ ಹ್ಯೂಮನ್ಸ್ ಅನ್ನ ನಾವು ಯಾವ ರೀತಿ ಪ್ರತಿನಿಧಿಸಬೇಕು. ಸೊ ನೋಡ್ರಿ, ಇನ್ಫ್ಯಾಂಟ್ ಅಂದ್ರೆ ಏನು, ಶಿಶು. ಓಕೆ, ದೆನ್ ಬಾಯ್ಸ್ ಹುಡುಗರು, ಮನುಷ್ಯರು. ಓಕೆ, ಈಗ ಮನುಷ್ಯರ ಅಂತಾರ ಎಲ್ಲರೂ ಬಂದ್ರೆ, ಹುಡುಗರು ಬಂದ್ರು, ಶಿಶುಗಳು ಬಂದ್ರು. ಹೌದಾ, ಈಗ ಮನುಷ್ಯರ ಅಂತಂದ್ರೆ ಏನಪ್ಪಾ, ಹುಡುಗರು ಬಂದ್ರು, ಶಿಶುಗಳು ಬಂದ್ರು. ಹಾಗಾದ್ರೆ ನಾವು ಇದನ್ನ ಏನ್ ಅನ್ಬೋದು, ಮನುಷ್ಯರು ಅನ್ಬೋದು. ಇಲ್ಲೂ ಕೂಡ ನಾವು ಮನುಷ್ಯರು ಅನ್ಬೋದು, ಇಲ್ಲೂ ಕೂಡ ಮನುಷ್ಯರಾಗ್ತದೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಆಗಾಗಿಲ್ಲ. ಹೌದಾ, ಸೊ ದೇನ ಬಟ್ ಹುಡುಗರು ಶಿಶು ಅಂತ ಕೇಳ್ತಾರೆ. ಬಟ್ ಮನುಷ್ಯರ ಅಂದ್ರೆ ಹುಡುಗರು ಇರ್ತಾರೆ, ಶಿಶುಗಳು ಇರ್ತಾವ. ಬಟ್ ಶಿಶು ಹುಡುಗರು ನೋಡ್ರಿ, ಶಿಶು ಅಂತಂದ್ರೆ ಗಂಡು ಆಗ್ಬೋದು, ಹೆಣ್ಣು ಆಗ್ಬೋದು. ಹೌದಾ, ಶಿಶು ಅಂದ್ರೆ ಏನು, ಗಂಡು ಆಗ್ಬೋದು, ಹೆಣ್ಣು ಆಗ್ಬೋದು. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ಇರೋದ್ರಿಂದ ಸೊ ನೋಡ್ರಿ ಇದನ್ನ ನಾವ್ ಏನ್ ಮಾಡತ್ತೀವಿ, ಕ್ಯಾನ್ಸಲ್ ಆಯ್ತು. ಓಕೆ, ಇನ್ನ ಹುಡುಗರ ಶಿಶುಗಳು ಇರ್ತಾರಂತಾರ, ಹುಡುಗಿಯರು ಕೂಡ ಶಿಶುಗಳು ಇರ್ತಾರಂತ. ಓಕೆ, ಸೊ ಹಂಗಾಗಿ ಏನಾಯ್ತು, ಇದು ಕೂಡ ಕ್ಯಾನ್ಸಲ್ ಆಗ್ತದ. ಸೊ ದೆನ್ ಇಲ್ಲಿ ನೋಡ್ರಿ, ಎಸ್ ಡೆಫಿನೆಟ್ಲಿ ಏನಪ್ಪಾ ಅಂದ್ರೆ ಮನುಷ್ಯರ, ಈ ಮನುಷ್ಯರೊಳಗೆ ಇವ್ರ ಏನಪ್ಪಾ ಶಿಶುಗಳು ಅಂತಂದ್ರೆ ಇವ್ರ ಏನಪ್ಪಾ ಅಂತಾರ ಹುಡುಗರು ಅನ್ಬೋದು. ಯಾಕಂತಂದ್ರ ಇಲ್ಲಿ ಏನಾಗ್ತದೆ, ಕೆಲವೊಂದು ಹುಡುಗರು ಕೂಡ ಏನಾಗಿರ್ತಾವ, ಶಿಶುಗಳು ಇರ್ತಾವ. ಆಮೇಲೆ ಹುಡುಗಿಯರು ಕೂಡ ಏನಿರ್ತಾವ, ಶಿಶುಗಳು ಇರ್ತವೆ. ಸೊ ದೆನ್ ಹಾಗಾದ್ರೆ ನೋಡ್ರಿ, ಸೊ ದ ಆಪ್ಷನ್ ಕರೆಕ್ಟ್ ಆದಂತ ಆಪ್ಷನ್ ಯಾವ್ದಪ್ಪ ಅಂತಾರ, ದ ಆಪ್ಷನ್ ಇಸ್ ಸಿ. ಓಕೆ, ಸೊ ದೆನ್ ಎಸ್ ಅಗೇನ್. ಓಕೆ, ಸೊ ಇಲ್ಲಿ ಒಂದು ತ್ರಿಭುಜ ನೋಡ್ತೀನಿ. ಫೈನ್, ತ್ರಿಭುಜದಲ್ಲಿ ಇದು ಒಂದು ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ. ಓಕೆ, ಎಸ್ ಇದಕ್ಕಿಂತ ಮುಂಚೆ ಏನಪ್ಪಾ ಅಂತಾರೆ, ಸೊ ಇಲ್ಲಿ ನಮ್ಮ ಒಂದು ಕರ್ನಾಟಕ ಕೋಚಿಂಗ್ ಸೆಂಟರ್ ಏನಪ್ಪಾ ಅಂತಾರೆ, ಸೊ ಈ CHSL ಆಯ್ತು ಅಥವಾ NTPC ಸಂಬಂಧಪಟ್ಟಂಗಾಯ್ತು, ದೆನ್ RRB ಸಂಬಂಧಪಟ್ಟಂಗಾಯ್ತು, SSC GD, ಆಮೇಲೆ RPF ಗೆ ಸಂಬಂಧಪಟ್ಟಂಗೆ ಸೊ ಏನಪ್ಪಾ ಅಂತಾರೆ ಕೋಚಿಂಗ್ ಎಲ್ಲಾನು ನಾವು ಆಫ್ಲೈನ್ ಅಲ್ಲಿ ಕೊಡ್ತಾ ಇದೀವಿ. ಸೊ ನಿಮಗೆ ಏನಾದ್ರು ನಮ್ಮ ಕೋಚಿಂಗ್ ಬೇಕಾಗಿದ್ರೆ, ಸೊ ಇಲ್ಲಿವರೆಗೂ ನಮ್ ನೋಡ್ರಿ ಮೋರ್ ದೆನ್ 2200 ಗಿಂತ ಜಾಸ್ತಿ ಜನ ಸ್ಟೂಡೆಂಟ್ಸ್ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಇಂದ ಸೆಲೆಕ್ಷನ್ ಹೋಗಿದ್ದಾರೆ. ಸೊ ಸೊ ನೀವು ಕೂಡ ಸೆಲೆಕ್ಷನ್ ಆಗ್ಬೇಕಿತ್ತು, ನಿಮಗೂ ಕೂಡ ಒಂದು ಏನಪ್ಪಾ ನಮ್ಮಲ್ಲಿ ಜಾಯಿನ್ ಆಗ್ಬೇಕಿತ್ತು ಅಂತಾರೆ. ಸೊ ಡೆಫಿನೆಟ್ಲಿ ಈ ನಂಬರ್ಗೆ ಕಾಲ್ ಮಾಡ್ರಿ. ಸೊ ಯಾವ್ದಾದ್ರು ಒಂದು ನಂಬರ್ ಕಾಲ್ ಮಾಡ್ರಿ. ಸೊ ನೀವು ಎನ್ಕ್ವೈರಿ ಮಾಡ್ಕೋಬಹುದು. ಸೊ ನಿಮ್ಮ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೆ ಸೊ ಹೇಳ್ರಿ, ಜಾಯಿನ್ ಆಗ್ರಿ. ಸೊ ಡೆಫಿನೆಟ್ಲಿ ಏನಪ್ಪಾ ಅಂತಾರ, ಸೊ ಒಂದು ನಿಮ್ಮ ಸೆಲೆಕ್ಷನ್ಗೆ ಏನಪ್ಪಾ ಅಂತಾರೆ ನಾವು ನಿಮ್ಗೆ ಪ್ರೋತ್ಸಾಹ ಕೊಡ್ತೀವಿ. ಸೊ ದೆನ್ ಸೊ ಜಾಯಿನ್ ಆಗಿ. ಸೊ ಇದೇ ಸೋಮವಾರ 8ನೇ ತಾರೀಕು, ಜುಲೈ 8ನೇ ತಾರೀಕು ಅಂತ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ರೈಟ್, ಸೊ ದೆನ್ ಈಗ ನೋಡ್ರಿ, ನೆಕ್ಸ್ಟ್ ಅಗೇನ್ ಕಮಿಂಗ್ ಟು ದ ಕ್ವಶನ್. ಈ ಒಂದು ತ್ರಿಭುಜದಲ್ಲಿ ಓಕೆ ಅಥವಾ ಈ ಒಂದು ಚಿತ್ರದಲ್ಲಿ ತ್ರಿಕೋನದ ಸಂಖ್ಯೆಗಳನ್ನ ಕಂಡುಹಿಡಿಯುವುದು. ಓಕೆ, ಹಾಗಾದ್ರೆ ತ್ರಿಕೋನದ ಸಂಖ್ಯೆಗಳನ್ನ ಕಂಡುಹಿಡಿಯಬೇಕಾದ್ರೆ ನೋಡ್ರಿ, ಎಸ್ ಹಾಗಾದ್ರೆ ನೋಡ್ರಿ ಇಲ್ಲಿ ಏನಾಗ್ತದೆ, ಸೊ ನೀವು ನಾರ್ಮಲಿ ನೋಡ್ಬೇಕಾದ್ರೆ ನೋಡ್ರಿ ಇದಕ್ಕೆ ಸ್ವಲ್ಪ ಲಾಜಿಕ್ ಐತಿ. ಓಕೆ, ಬಟ್ ನಾ ಇಲ್ಲಿ ಸಿಂಪಲ್ ಅಂತ ಒಂದು ಲಾಜಿಕ್ ಹೇಳ್ತೇನೆ ನಿಮ್ಗೆ. ಸೊ ಎಷ್ಟು ಭಾಗ ನೋಡ್ರಿ, 1 2 3 4 5 6. ಓಕೆ, ನೋಡ್ರಿ 6 ಲೈನ್ ಇದಾವೆ. ಬಟ್ ಅಗೇನ್ ಹಿಂಗೂ ಕೂಡ ಮತ್ತೆ ನೀವು ನೋಡಿದಾಗ ಅಲ್ಲಿ 6 ಇದಾವೆ. ಸೊ ದೆನ್ ಈ ರೀತಿ ಇದ್ದಾಗ ಏನಪ್ಪಾ ಅಂತ ನೋಡ್ರಿ, ಸೊ ಡೆಫಿನೆಟ್ಲಿ ಎಷ್ಟು ಇರ್ತಾವ ಅಂತಾರ 6 ಕ್ಯೂಬ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬಂದ್ಬಿಡ್ತದೆ. ಓಕೆ, ಹಾಗಾದ್ರೆ 6 ಕ್ಯೂಬ್ ಎಷ್ಟಪ್ಪ ಅಂತಾರ, ಸೊ 216. ಸೊ ದೆನ್ ಡೆಫಿನೆಟ್ಲಿ ಈ ಒಂದು ತ್ರಿಭುಜದೊಳಗೆ ಎಷ್ಟು ಇದಾವಪ್ಪ ಅಂತಾರ 216 ತ್ರಿಭುಜಗಳಿವೆ. ರೈಟ್, ಸೊ ನೀವು ಬೇಕಂದ್ರೆ ಅಂದ್ರೆ ಇದಕ್ಕಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಒಂದು ಎಕ್ಸ್ಟ್ರಾ ಕಾನ್ಸೆಪ್ಟ್ ಮಾಡ್ಬೇಕಾಗ್ತದೆ. ಅದನ್ನ ಕಾನ್ಸೆಪ್ಟ್ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಬಟ್ ಈಗ ನೀವು ಜಸ್ಟ್ ನೋಡ್ರಿ ಏನಪ್ಪಾ ಅಂದ್ರೆ ಇಲ್ಲೂ ಕೂಡ ಅರ್ಧವ್, ಹಿಂಗೂ ಕೂಡ ಅರ್ಧವ್. ಸೊ ಏನಾಗ ನೋಡ್ರಿ 6 ಕ್ಯೂಬ್ ಮಾಡಿದ್ರೆ ಸೊ ದೆನ್ ಡೆಫಿನೆಟ್ಲಿ 6 ಎಷ್ಟಪ್ಪ ಅಂತಾರೆ 216 ಒಂದು ತ್ರಿಭುಜಗಳು ಬರ್ತಾ ಇದಾವ. ರೈಟ್, ಸೊ ದೆನ್ ದ ನೆಕ್ಸ್ಟ್ ಎಸ್. ಸೊ ದಿಸ್ ನೋಡ್ರಿ ಏನಪ್ಪಾ ಅಂತಾರೆ ಈ ಸಿಲಾಜಿಸಮ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ರೈಟ್, ಹಾಗಾದ್ರೆ ಸಿಲಾಜಿಸಮ್ ಸಂಬಂಧಪಟ್ಟಂತ ಪ್ರಶ್ನೆಯಲ್ಲಿ ನೋಡ್ರಿ, ಎಲ್ಲಾ ಬುಲೆಟ್ಗಳು ಬಂದೂಕುಗಳು. ಹಾಗಾದ್ರೆ ನೋಡ್ರಿ ಈ ಎಲ್ಲಾ ಬುಲೆಟ್ಗಳು ಏನಾಗ್ಯಾವ, ಈ ಎಲ್ಲಾ ಬುಲೆಟ್ಗಳು ಏನಾಗ್ಯಾವಪ್ಪ ಅಂತಂದ್ರೆ ಬಂದೂಕುಗಳಾಗ್ಯಾವ. ಸೊ ಹಾಗಾದ್ರೆ ನೋಡ್ರಿ, ಸೊ ಬುಲೆಟ್ಗಳು ಏನಾಗ್ಯಾವ್ರಿ, ಬಂದೂಕುಗಳು. ಬುಲೆಟ್ಗಳು ಬಂದೂಕುಗಳಾಗ್ಯಾವ. ರೈಟ್, ಸೊ ಹಾಗಾದ್ರೆ ನೋಡ್ರಿ, ಹಾಗಾದ್ರೆ ಸಮ್ ವ್ಯಾನ್ಸ್ ಆರ್ ಬುಲೆಟ್ಸ್. ಓಕೆ, ಸೊ ಬೆಟರ್ ಇಂಗ್ಲಿಷ್ ನೇ ಮಾಡೋಂತ. ಸೊ ಇಲ್ಲಿ ನೋಡ್ರಿ, ಸೊ ಆಲ್ ಬುಲೆಟ್ಸ್ ಆರ್ ಗನ್ಸ್. ನೋಡ್ರಿ ಎಲ್ಲಾ ಬುಲೆಟ್ಗಳು ಗನ್ಸ್ ಗಳಾಗಿವೆ. ಸೊ ದೆನ್ ಸಮ್ ವ್ಯಾನ್ಸ್ ಆರ್ ಬುಲೆಟ್ಸ್ ಅಂತ ಹೇಳ್ತಾರೆ. ಸಮ್ ವ್ಯಾನ್ಸ್ ಆರ್ ಬುಲೆಟ್ಸ್. ಹಾಗಾದ್ರೆ ನೋಡ್ರಿ
ಕೆಲವೊಂದು ವ್ಯಾನ್ಗಳು ಏನಾಗ್ಯಾವ ಬುಲೆಟ್ಸ್ ಗಳಾಗ್ಯಾವೆ. ಕರೆಕ್ಟಾ? ಸೊ ಇನ್ನೊಂದು ಏನಪ್ಪಾ ಅಂದ್ರೆ 2 ಪಾಸಿಟಿವ್ ಸ್ಟೇಟ್ಮೆಂಟ್ ಇದಾವ. ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ ಇರ್ಬೇಕಾದ್ರೆ ನೋಡ್ರಿ ಕೆಲವು ವ್ಯಾನ್ಗಳು ಬಂದೂಕಗಳಾಗಿವೆ ಅನ್ನುವಂತ ತೀರ್ಮಾನ ಹೇಳ್ತಾರೆ. ಸೊ ನೋಡ್ರಿ ಸಮ್ ವ್ಯಾನ್ಸ್ ಆರ್ ಓಕೆ. ಸೊ ಆಕ್ಚುಲಿ ಫ್ಯಾನ್ಸ್ ಅಲ್ಲ, ಇದು ಏನಾಗ್ಬೇಕಂತಾರೆ ಗನ್ಸ್ ಆಗ್ಬೇಕು. ಸೊ ದೆನ್ ನೋಡ್ರಿ ಸಮ್ ವ್ಯಾನ್ಸ್ ಆರ್ ಗನ್ಸ್. ಸೊ ನೋಡ್ರಿ ಸಮ್ ವ್ಯಾನ್ಸ್ ಆರ್ ಗನ್ಸ್ ಇದಾವ. ಎಸ್ ಡೆಫಿನೆಟ್ಲಿ ಇದಾವೆ. ಸೊ ನೋಡ್ರಿ ವ್ಯಾನ್ಗಳು ಗನ್ಗಳು ಇದಾವೆ. ಸೊ ದೆನ್ ಒಂದೇದು ಸರಿ ಆಯ್ತು. ದೆನ್ ಸೆಕೆಂಡ್ ನೋಡ್ರಿ ಏನಪ್ಪಾ ಅಂತಾರೆ ಆಲ್ ಬುಲೆಟ್ ಆರ್ ವ್ಯಾನ್ಸ್. ನೋಡ್ರಿ ಎಲ್ಲಾ ಬುಲೆಟ್ ಏನಾರ ವ್ಯಾನ್ಸ್ ಇದಾವ. ಸೊ ನೋಡ್ರಿ ಇಷ್ಟೊಂದು ಬುಲೆಟ್ಗಳು ವ್ಯಾನ್ಸ್ ಆಗಿಲ್ಲ. ಸೊ ಹಾಗಾದ್ರೆ ಎರಡನೇದು ಏನಾಯ್ತು ತಪ್ಪಾಯ್ತು. ಇನ್ನೊಂದೇನಪ್ಪಾ ಅಂದ್ರೆ ಆಲ್ ಬರ್ಬೇಕಾದ್ರೆ ನಮ್ಗೆ ಇಲ್ಲಿ 2 ಸ್ಟೇಟ್ಮೆಂಟ್ ಆಲ್ ಇರ್ಬೇಕಾಗ್ತದೆ. ಸೊ ಇದನ್ನು ಕೂಡ ಅದರಿಂದನೂ ನಾವ್ ಏನ್ ಹೇಳ್ಬೋದು ತಪ್ಪ ಅಂತ ಹೇಳ್ಬೋದು. ಸೊ ದೆನ್ ಹಾಗಾದ್ರೆ ಒಂದನೇ ಸರಿ ಆಗ್ತದೆ, ಎರಡನೇ ತಪ್ಪಾಗ್ತದೆ. ಹಾಗಾದ್ರೆ ದ ಕನ್ಕ್ಲೂಷನ್ ಓನ್ಲಿ ಫಸ್ಟ್ ಫಾಲೋಸ್ ದ ಆಪ್ಷನ್ ಇಸ್ ಬಿ. ಸೊ ತೀರ್ಮಾನ 1 ಮಾತ್ರ ಅನುಸರಿಸುತ್ತದೆ. ರೈಟ್? ಸೊ ಹಾಗಾದ್ರೆ ದೆನ್ ವಿಲ್ ಗೋ ಫಾರ್ ಅ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಒನ್ ಮಾರ್ನಿಂಗ್ ಎಕ್ಸ್ ಅಂಡ್ ವೈ ಸಿಟ್ ಫೇಸಿಂಗ್ ಟು ಈಚ್ ಅದರ್. ನೋಡ್ರಿ ಸೊ ಇಫ್ ದ ಶಾಡೋ ಆಫ್ ವೈ ಫಾಲ್ಸ್ ಓಕೆ ಟು ದ ಲೆಫ್ಟ್ ಆಫ್ ಎಕ್ಸ್. ಓಕೆ ನೋಡ್ರಿ ಏನಾಗ್ತದೆ ಒನ್ ಮಾರ್ನಿಂಗ್ ಅಂತಂದಾಗ ಓಕೆ ಇಲ್ಲಿ 2 ಬರ್ತಾವ ಪಾಸಿಬಿಲಿಟಿ. ಈಗ ಮಾರ್ನಿಂಗ್ ಅಂತಂದಾಗ ನೋಡ್ರಿ ಪೂರ್ವ ಅಂತಂದ್ರೆ ಆಲ್ವೇಸ್ ನಮ್ಮ ಬಲಗಡೆ ಇರ್ತದೆ. ಬಲಗಡೆ ಅಂತಂದ್ರೆ ಈ ಕಡೆ ಸೂರ್ಯ ಇರ್ತಾನೆ. ರೈಟ್? ಹಾಗಾದ್ರೆ ಬಲಗಡೆ ಅಂದ್ರೆ ಈ ಕಡೆ ಸೂರ್ಯ ಇರ್ತಾನೆ. ಸೊ ಎಕ್ಸ್ ಅಂಡ್ ವೈ ಏನ್ ಮಾಡ್ತಾರೆ ಸಿಟ್ ಫೇಸಿಂಗ್ ಈಚ್ ಅದರ್. ಹಾಗಾದ್ರೆ ಎಕ್ಸ್ ಮತ್ತ ವೈ ಇಬ್ರು ಕೂಡ ಏನ್ ಮಾಡ್ತಾರ ಅಪೋಸಿಟ್ ಫೇಸಿಂಗ್ ಮಾಡ್ತಾ ಇದಾರೆ ನೋಡ್ರಿ. ಓಕೆ ಇಲ್ಲಿ ಎಕ್ಸ್ ಇದ್ದಪ್ಪ ಅಂದ್ರ ಇಲ್ಲಿ ವೈ ಇರ್ತಾನೆ, ಹೌದಲ್ಲ? ಅಥವಾ ಇಲ್ಲಿ ವೈ ಇದ್ದಪ್ಪ ಅಂದ್ರ ಇಲ್ಲಿ ಎಕ್ಸ್ ಇರ್ತಾನೆ. ಹಾಗಾದ್ರೆ ಎಕ್ಸ್ ಫೇಸಿಂಗ್ ಏನಾಕೈತಿ ಸೌತ್ ಆದ್ರೆ ವೈ ಫೇಸಿಂಗ್ ಏನಿರ್ತೈತಿ ನಾರ್ತ್ ಇರ್ತದ. ಅದೇ ರೀತಿ ಇಲ್ಲಿ ವೈ ಫೇಸಿಂಗ್ ಏನಿರ್ತದ ಸೌತ್ ಆದ್ರೆ ಎಕ್ಸ್ ಫೇಸಿಂಗ್ ಏನಿರ್ತದ ನಾರ್ತ್ ಇರ್ತದ. ಹಾಗಾದ್ರೆ ಈ ಸೂರ್ಯನ ಬೆಳಕು ಇವ್ರಿಬ್ಬರ ಮೇಲೆ ಬಿದ್ದಾಗ ಇವ್ರಿಬ್ಬರ ನೆರಳು ಈ ಕಡೆ ಬೀಳ್ತದ. ಕರೆಕ್ಟಾ? ಇವ್ರಿಬ್ಬರ ನೆರಳು ಈ ಕಡೆ ಬೀಳ್ತದ. ಬಟ್ ಇಲ್ಲಿ ಏನ್ ಕೇಳ್ತದಾರೆ ಸೊ ಈಚ್ ಅದರ್ ಇಫ್ ದ ಶಾಡೋ ಆಫ್ ವೈ. ಹಾಗಾದ್ರೆ ಶಾಡೋ ಆಫ್ ವೈ ಇಲ್ಲೇ ಐತಿ, ಹೌದಲ್ಲ? ಸೊ ಇಲ್ಲೂ ಕೂಡ ನೋಡ್ರಿ ಶಾಡೋ ಆಫ್ ವೈ ಇಲ್ಲೇ ಬರ್ತಾ ಇದೆ. ಸೊ ದೆನ್ ಫಾಲ್ಸ್ ಟು ದ ಲೆಫ್ಟ್ ಆಫ್ ಎಕ್ಸ್. ಹಾಗಾದ್ರೆ ಎಕ್ಸ್ ಅನ್ನ ಎಡಗಡೆ ಅಂತ ಹೇಳ್ತಿದ್ದಾರೆ. ಲೆಫ್ಟ್ ಆಫ್ ಎಕ್ಸ್ ಅನ್ನ ಎಡಗಡೆ ಅಂತಂದಾಗ ನೋಡ್ರಿ ಎಕ್ಸ್ ಸೌತ್ ಫೇಸ್ ಮಾಡ್ಬೇಕಾದ್ರೆ ಸೊ ಇದು ಏನಾಗ್ತದೆ ನೆರಳು ಯಾಕಡೆ ಬರ್ತಾ ಇದೆ ಬಲಗಡೆ ಬರ್ತಾ ಇದೆ. ರೈಟ್? ಅದೇ ನೋಡ್ರಿ ಎಕ್ಸ್ ಏನಾದ್ರು ನಾರ್ತ್ ಫೇಸ್ ಮಾಡ್ಬೇಕಾದ್ರೆ ಸೊ ನೆರಳು ಏನಾಗತೈತಿ ಎಡಗಡೆ ಬರ್ತಾ ಇದೆ. ಸೊ ಹಾಗಾದ್ರೆ ನಮಗೆ ಎಕ್ಸ್ ಅನ್ನ ಎಡಗಡೆನೆ ನೆರಳು ಬರ್ಬೇಕಾದ್ರೆ ಸೊ ದೆನ್ ಹಾಗಾದ್ರೆ ಇದು ನಮ್ಮ ಕರೆಕ್ಟ್ ಆಗ್ತದೆ. ಸೊ ದೆನ್ ಇದು ಏನಾಯ್ತು ತಪ್ಪಾಯ್ತು. ಕರೆಕ್ಟಾ? ಹಾಗಾದ್ರೆ ದೆನ್ ಇನ್ ವಿಚ್ ಡೈರೆಕ್ಷನ್ ಇಸ್ ವೈ ಫೇಸಿಂಗ್. ಹಾಗಾದ್ರೆ ವೈ ಯಾವ ದಿಕ್ಕಿಗೆ ಫೇಸ್ ಮಾಡ್ತಾನೆ? ಹಾಗಾದ್ರೆ ವೈ ಯಾವ ದಿಕ್ಕಿಗೆ ಫೇಸ್ ಮಾಡತ್ತಾನ್ರಿ ದಕ್ಷಿಣ ದಿಕ್ಕಿಗೆ. ಸೊ ದಕ್ಷಿಣ ದಿಕ್ಕಿಗೆ ಫೇಸ್ ಮಾಡ್ತಾನೆ. ಸೊ ದೆನ್ ದ ಆಪ್ಷನ್ ಇಸ್ ಸಿ ಸೌತ್. ಓಕೆ ಸೊ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ವಿಲ್ ಗೋ ದ ನೆಕ್ಸ್ಟ್ ಕ್ವಶನ್. ಓಕೆ ನೆಕ್ಸ್ಟ್ ಕ್ವಶನ್ ಸಂಬಂಧಪಟ್ಟಿದ್ ನೋಡ್ರಿ ಇಲ್ಲಿ ಏನಂತಂದ್ರ ವೆನ್ ದ 3 ಆರ್ ಟಾಪ್. ಸೊ ಹಾಗ ನೋಡ್ರಿ ಯಾವಾಗ್ಲೂ ನೋಡ್ರಿ 3 ಮ್ಯಾಲ್ ಬಂದೈತಿ ಅಂತಂದ್ರೆ ಅದ್ರ ಕೆಳಗೆ ಏನಿರ್ತೈತಿ ಅಂದ್ರೆ ಕೆಳಗೆ ಅಂತಂದ್ರೆ ಏನು ಅಪೋಸಿಟ್. ಓಕೆ ಸೊ ಹಾಗಾದ್ರೆ 3 ಅಪೋಸಿಟ್ ಸಂಖ್ಯೆ ಏನ್ ಬರ್ತದೆ? ಸೊ ನೋಡ್ರಿ ಒಂದು ಡೈಸ್ ಕಾಣತೈತಪ್ಪ ಅಂತಂದ್ರೆ ಇಲ್ಲಿ ಯಾವ್ದು ಸಂಖ್ಯೆಗಳು ಅಪೋಸಿಟ್ ಇರಂಗಿಲ್ಲ. ಇವೆಲ್ಲಾ ಬಾಜು ಇರುವಂತ ಸಂಖ್ಯೆಗಳು. ರೈಟ್? ಈ ಬಾಜು ಇರುವಂತ ಸಂಖ್ಯೆಗಳನ್ನ ನೀವು ನೋಡ್ಬೋದು. ಸೊ ಒಂದೇ ಆಪ್ಷನ್ 5 ಐತಿ, 6, 7, 4. ಸೊ ಹಾಗಾದ್ರೆ 3ರ ಬಾಜುಕ 6 ಇರೋದ್ರಿಂದ ಸೊ ದೆನ್ 3ರ ಬಾಜುಕ 6 ಇರೋದ್ರಿಂದ 3ರ ಅಪೋಸಿಟ್ 6 ಬರಂಗಿಲ್ಲ. ಸೊ ಹಾಗಾದ್ರೆ ಆಪ್ಷನ್ ಬಿ ಹೋಯ್ತು. ರೈಟ್? ದೆನ್ ಹಾಗಾದ್ರೆ ನೋಡ್ರಿ ಇಲ್ಲಿ ಒಂದು ಆಪ್ಷನ್ ದಾಗಿಲ್ಲ. ಸೊ ಬಿಟ್ಬಿಡ್ರಿ, ಯಾಕಂದ್ರೆ 3ರ ಬಾಜುಕ್ 1 ಐತಪ್ಪ ಅಂತಾರ ಇದು ಅಪೋಸಿಟ್ ಆಗಂಗಿಲ್ಲ. ದೆನ್ ಅದೇ ರೀತಿ ನೋಡ್ರಿ 3ರ ಬಾಜುಕನ ಏನೈತಪ್ಪ ಅಂದ್ರ 2 ಇರೋದ್ರಿಂದ ಈ 2 ಕೂಡ ಆಪ್ಷನ್ ಆಗಂಗಿಲ್ಲ. ರೈಟ್? ಹಾಗಾದ್ರೆ 3ರ ಬಾಜುಕ 5 ಇರೋದ್ರಿಂದ ಈ 5 ಕೂಡ ಆಪ್ಷನ್ ಆಗಂಗಿಲ್ಲ. ಹಾಗಾದ್ರೆ ಉಳಿತೇನು ದ ಆಪ್ಷನ್ ಇಸ್ ಡಿ. ಹಾಗಾದ್ರೆ 3ರ ಅಪೋಸಿಟ್ ಎಷ್ಟು ಆಕೈತ್ರಿ 4 ಆಗ್ತದ. ಅಥವಾ ಇನ್ನೊಂದು ಮೆಥಡ್ ಇಂದ ನಾವು ಹೇಳ್ಬೇಕಂತಂದ್ರೆ ಇಲ್ಲಿ ನಾವು ಕಾಮನ್ ಸಂಖ್ಯೆಗಳನ್ನ ತಗೊಂಡಾಗ ಓಕೆ ಸೊ ಕಾಮನ್ ಏನಿದೆ 3. ಓಕೆ ಸೊ ಹಾಗಾದ್ರೆ ನೋಡ್ರಿ ಇಲ್ಲಿ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ತಗೊಂಡಾಗ ನೋಡ್ರಿ ಈಗ ನಾ ಆಂಟಿ ಕ್ಲಾಕ್ ವೈಸ್ ಹೋದೆ. ರೈಟ್? ಇಲ್ಲಿ ಕೂಡ ನಾವು ಆಂಟಿ ಕ್ಲಾಕ್ ವೈಸ್ ಬರ್ಬೇಕು. ರೈಟ್? ಹಾಗಾದ್ರೆ ನೋಡ್ರಿ 3, 6, 1 ಒಂದ್ ಲೈನ್ ದಾಗ ಬರ್ಕೊಂಡ್ರೆ 3, 5, 2 ಮತ್ತೊಂದ್ ಲೈನ್ ದಾಗ ಬರಿಬೇಕು. ಓಕೆ ಹಾಗಾದ್ರೆ ನೋಡ್ರಿ ಸೊ ಡೆಫಿನೆಟ್ಲಿ ಏನಾಗ್ತದೆ ಅಂತಂದ್ರೆ ಇಲ್ಲಿ 6ರ ಅಪೋಸಿಟ್ 5 ಆದ್ರೆ 1ರ ಅಪೋಸಿಟ್ 2 ಆಗ್ತದೆ. ಬಟ್ ನೀವು ಇಲ್ಲಿ ನೋಡ್ಬೋದು 3ಕ್ಕೆ ಯಾವ್ದು ಅಪೋಸಿಟ್ ಬರ್ತೈತಿ ಅಂದ್ರೆ 3 ಏನಾಗೈತಿ ಕಾಮನ್ ಆಗೈತಿ. ನೀವು ನೋಡ್ಬೋದು 1ರಿಂದ 6 ಸಂಖ್ಯೆ ಒಳಗೆ ನೋಡ್ರಿ 1 ಐತಿ, 2 ಐತಿ, ಬಟ್ 3 ಐತಿ, 4 ಮಿಸ್ ಆಗೈತಿ. ಆ 4 ಮಿಸ್ ಆಗಿದ್ದನ್ನ ಏನಾಗಿರ್ತೈತಿ ಅಂತಾರೆ ಅಪೋಸಿಟ್ ಸಂಖ್ಯೆ ಆಗಿರ್ತದೆ. ರೈಟ್? ಸೊ ದೆನ್ ಹಾಗಾದ್ರೆ ನೋಡ್ರಿ 3ರ ಅಪೋಸಿಟ್ ಎಷ್ಟು ಬಂತು ದೆನ್ 4 ಬಂತು. ಓಕೆ ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಎಸ್ ಸೊ ಹಾಗ ನೋಡ್ರಿ ಇದು ಏನಪ್ಪಾ ಅಂತಾರೆ ಒಂದು ಕನ್ನಡಿಯ ಪ್ರತಿಬಿಂಬ. ಸೊ ಹಾಗೆ ಮಿರರ್ ಇಮೇಜ್. ಓಕೆ ಈ ಮಿರರ್ ಇಮೇಜ್ ನೋಡ್ರಿ. ಸೊ ಮಿರರ್ ಇಮೇಜ್ ಅಲ್ಲಿ ನಾವು ನೋಡ್ಬೇಕಾದ್ರೆ ನೋಡ್ರಿ ಸೊ ಏನಪ್ಪಾ ಅಂತಂದ್ರ ಏನ್ ಮಾಡಿದ್ದಾರೆ PQ ಈ ರೀತಿ ಕನ್ನಡಿ ಇಟ್ಟಾರ. ಅಂದ್ರೆ ಹಿಂಗ ಈ ಕನ್ನಡಿ ಈ ರೀತಿ ಕನ್ನಡಿ ಇಟ್ಟಾಗ ಏನಾಗಿರ್ತಿ ಸೊ ಪ್ರತಿಯೊಂದು ಏನಾಗಿರ್ತದೆ ಎಡದಿಂದ ಬಲಕ್ಕೆ ತಿರುಗಿರ್ತಾವ ನೋಡ್ರಿ.
ಆಮೇಲೆ ಜಿ ಈ ಕಡೆ ಬರ್ತೈತಿ, ವಾಯ್ ಆ ಕಡೆ ಅಂದ್ರೆ ರಿವರ್ಸ್ ಆಗಿರ್ತದ. ಬಟ್ ಪ್ರತಿಯೊಂದು ಏನಾಗಿರ್ತದ, ಜಿ ಏನಾಗೈತೆ ಈ ಕಡೆ ಬರ್ಬೇಕಾದ್ರ ಸೊ ಜಿ ಹಿಂಗ್ ಬರ್ಬೇಕು. ಓಕೆ, ದೆನ್ ಡಿ ನೋಡ್ರಿ ಈ ಕಡೆ ಬರ್ಬೇಕಾದ್ರ ಇದು ಬಿ ಆಗ್ಬೇಕು. ದೆನ್ 4 ನೋಡ್ರಿ ಯಾವ ರೀತಿ ಬರ್ಬೇಕಪ್ಪ ಅಂತಂದ್ರ ಸೊ 4 ಸಾರಿ ಸೊ ಯಾವ ರೀತಿ ಅಂತಂದ್ರೆ ಸೊ ಈ ರೀತಿ ಬರ್ಬೇಕು, ರೈಟ್. ಸೊ ಈ ರೀತಿ ಇರುವಂತ ಚಿತ್ರ ಏನಾರ ಐತೆ ನೋಡ್ರಿ. ಎಸ್, ಇಲ್ಲಿ ನೋಡ್ರಿ ಜಿ ಈ ಕಡೆ ತಿರುಗೈತಿ, ಸೊ ದೆನ್ ರಾಂಗ್ ಆಯ್ತು. ಇಲ್ಲಿ ಕೂಡ ನೋಡ್ರಿ ಜಿ ಈ ಕಡೆ ತಿರುಗೈತಿ, ಇದು ರಾಂಗ್ ಆಯ್ತು. ಸೊ ಇಲ್ಲಿ ಕೂಡ ಜಿ ನೋಡ್ರಿ ಈ ಕಡೆ ತಿರುಗೈತಿ, ರಾಂಗ್ ಆಯ್ತು. ಹಾಗಾದ್ರೆ ಒಂದೇ ಒಂದು ಇರೋದು ಯಾವ್ದಪ್ಪ ಅಂದ್ರೆ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಸ್ವಲ್ಪ ಬ್ಲರ್ ಇದೆ, ಬಟ್ ಓಕೆ ಆದ್ರೂ ನೀವ್ ಏನಪ್ಪಾ ಅಂದ್ರೆ ನೋಡ್ಬೋದು ಇಲ್ಲಿ ಏನಾಗಿದೆ. ಸೊ ಜಿ ಏನಪ್ಪಾ ಅಂದ್ರೆ ಈ ರೀತಿ ಐತಿ, ಬಿ ಏನಾಗಿದೆ ಈ ರೀತಿ ಬಂದೈತೆ, 4 ನೋಡ್ರಿ ಈ ರೀತಿ ಬಂದೈತೆ, ದೆನ್ ಡಬ್ಲ್ಯೂ ಓಕೆ ಎನ್ ವೈ, ರೈಟ್. ಸೊ ಈ ರೀತಿ ಇದೆ, ರೈಟ್. ಓಕೆ, ಸೊ ದೆನ್ ಹಾಗಾದ್ರೆ ಆಪ್ಷನ್ ಏನ್ ಬತ್ರಿ ಬಿ, ರೈಟ್. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್, ಎಸ್ ದ ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಈಸ್ ದ ಮಿರರ್ ಇಮೇಜ್ ಆಫ್ 1020, ರೈಟ್. ಸೊ ನೋಡ್ರಿ 1020 ಅಂದ್ರೆ ಏನು, ಟೈಮ್ ಕೊಟ್ಟಾರ. ಓಕೆ, ಈ ಟೈಮ್ ಅಂದ್ರೆ ನೋಡ್ರಿ 1020 ಅಂದ್ರೆ ಏನಾಗಿರುತ್ತೆ, 10 ಇಲ್ಲಿ 10 ಇರ್ತೈತಿ, ಈ ಕಡೆ 4ಕ್ಕೆ ಬಂದಿರತ್ತೆ, ಹೌದಾ. ಸೊ ಈ ರೀತಿ 1020. ಸೊ ಇದನ್ನ ನಾವು ರಿವರ್ಸ್ ನೋಡಿದಾಗ ಏನಾಗ್ತೈತಿ ಅಂದ್ರೆ ಒಂದು ಮಿರರ್ ಇಮೇಜ್ ನೋಡಿದಾಗ ಹೆಂಗ್ ಆಗ್ಬೇಕು. ಸೊ ನೋಡ್ರಿ ಯಾವಾಗೂ ನೋಡ್ರಿ ಟೈಮ್ ಮೇಲೆ ಕೊಟ್ಟಾಗ ಸೊ ನಾವ್ ಏನ್ ಮಾಡ್ಬೇಕಂತಾರ ಕೊಟ್ಟಿರುವಂತ ಟೈಮ್ ಅನ್ನ ಸೊ 1160 ಒಳಗ ಮೈನಸ್ ಮಾಡ್ಬೇಕು. ಕೊಟ್ಟಿರುವಂತ ಟೈಮ್ ಏನ್ ಮಾಡ್ಬೇಕಾ 1160 ಒಳಗೆ ಮೈನಸ್ ಮಾಡಿದ್ರ ಸೊ ನಮಗೆ ಎಕ್ಸಾಕ್ಟ್ ಆನ್ಸರ್ ಸಿಗ್ಬಿಡುತ್ತೆ. ಹಾಗಾದ್ರೆ ಕೊಟ್ಟಿರುವಂತ ಟೈಮ್ ಏನೈತಿ 10:20 ಐತಿ ನೋಡ್ರಿ. 10:20 ಮಾಡ್ರಿ, ಸೊ ದೆನ್ ಇಲ್ಲಿ ಉಳಿತು 40, 11ರಾಗ ಹೋತಂದ್ರ 1 ಉಳಿತು. ಹಾಗಾದ್ರೆ ಎಷ್ಟಾಯ್ತಪ್ಪ ಅಂದ್ರೆ 1:40. ಹಾಗಾದ್ರೆ 1:40 ಏನಿದೆ, ಸೊ ದ ಆಪ್ಷನ್ ಇಸ್ ಎ, ರೈಟ್. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಯಾವತ್ತು ಕೂಡ ಟೈಮ್ ಬಗ್ಗೆ ಕೊಟ್ಟಾಗ ನಾವ್ ಏನು ಮಾಡ್ಬೇಕು ಅಂದ್ರೆ ಟೈಮ್ ಅನ್ನ 11:60 ಮೈನಸ್ ಮಾಡಿಬಿಟ್ರೆ ಸೊ ನಮಗೆ ಅದು ಆನ್ಸರ್ ಬರ್ತದ. ಅಂಡರ್ಸ್ಟುಡ್? ಸೊ ಹಾಗಾದ್ರೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ದ ನೆಕ್ಸ್ಟ್, ಓಕೆ, ಸೊ ದಿಸ್ ಇಸ್ ವಾಟ್ ದ ಎಂಡ್ ಆಫ್ ದ ಕ್ವಶನ್ ಸೀರೀಸ್. ಓಕೆ, ಸೊ ಅಗೇನ್ ಏನಪ್ಪಾ ಅಂತಾರೆ ಮುಂದಿನ ಒಂದು ಪ್ರಶ್ನೆಗಳ ಜೊತೆ ಸೊ ನೆಕ್ಸ್ಟ್ ಮತ್ತೆ ಮುಂದೆ ಏನಪ್ಪಾ ಅಂದ್ರೆ ನಾಳೆ ಮತ್ತೆ ನಾನು ಹೊಸ ಕ್ವಶನ್ ಅಂದ್ರೆ ಇವತ್ತಿನ ಶಿಫ್ಟ್ ನಲ್ಲಿ ಬಂದಿರುವಂತ ಕ್ವಶನ್ ಗಳನ್ನ ಮಾಡಿ ದೆನ್ ಅಪ್ಲೋಡ್ ಮಾಡ್ತೀನಿ. ಸೊ ದೆನ್ ಟಿಲ್ ದಟ್, ಸೊ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.